ನಮಸ್ಕಾರ ವೀಕ್ಷಕರೇ, ಶುಭೋದಯ. ಇದು ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ, ಕೋ ಪವರ್ಡ್ ಬೈ ರಾಮರಾಜ್ ಆಚಾರ್ಯ ಪಂಚಗಳು ಮತ್ತು ಧೋತೀಸ್. ಸ್ಪೆಷಲ್ ಪಾರ್ಟ್ನರ್ ಸೈಕಲ್ ಪ್ಯೂರ್ ಅಗರಬತ್ತಿ ಮತ್ತು ದ ಡಿವೈನ್ ಸ್ಟಾರ್ ಪೆಂಡೆಂಟ್. ತಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳಿಂದ ದೂರವಿರಲು ಡಿವೈನ್ ಸ್ಟಾರ್ ಪೆಂಡೆಂಟ್ ಅನ್ನು ಧರಿಸಿ. ಟಿವಿ ಪರ್ದೆ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಅನ್ನು ತಾವು ತರಿಸ್ಕೊಳ್ಬಹುದು. ಮತ್ತು ಸದ್ಗುರು ಆಯುರ್ವೇದಿಕ್ ಗ್ರಾಮ್ ಫ್ಲೋರ್ ಸೋಪ್, ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದಂಥ ಸೋಪ್. ಇದು ಎಲ್ಲ ಮಳಿಗೆಯಲ್ಲೂ ಲಭ್ಯ. ತಮ್ಮ ತ್ವಚೆಯ ಹಾರೈಕೆ ತಮ್ಮ ಕೈಯಲ್ಲಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತು ಗುರುವಾರ, ಗುರು ದತ್ತಾತ್ರೇಯರ ದಿನ. ಗುರು ದತ್ತಾತ್ರೇಯರನ್ನ ಪ್ರಾರ್ಥನೆ ಮಾಡುತ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊದಲಿಗೆ ಗುರು ದತ್ತಾತ್ರೇಯರು ತ್ರೈಮೂರ್ತಿ ಸ್ವರೂಪ, ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರು. ಅವರ ಅವತಾರಗಳು ಏಕೈಕ ಗುರುಗಳಲ್ಲಿ ಕಾಣಬಹುದು ಅಂದರೆ ಅದು ಗುರು ದತ್ತಾತ್ರೇಯರಲ್ಲಿ ಮಾತ್ರ. ಇವತ್ತಿಗೂ ಕೂಡ ಕೊಲ್ಲಾಪುರ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಪ್ರತಿದಿನ 12 ಗಂಟೆಗೆ ಗುರು ದತ್ತಾತ್ರೇಯರು ಭಿಕ್ಷೆಗೆ ಹೋಗ್ತಾರಂತೆ. ಏನಕ್ಕಾಗಿ ಭಿಕ್ಷೆಗೆ ಹೋಗ್ತಾರೆ ಅಂದರೆ, ನಾವು ಅದನ್ನು ಏನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ನಮ್ಮಲ್ಲಿರುವಂತಹ ಅಹಂಕಾರವನ್ನು ಬಿಟ್ಟು ನಮ್ಮಲ್ಲಿ ನಮ್ರತಾ ಮನೋಭಾವವನ್ನು ತಂದ್ಕೊಳ್ಬೇಕು ಅಂತ ದತ್ತಾತ್ರೇಯರು ಸಾರಿ ಹೇಳ್ತಿದ್ದಾರೆ. ಅಂತಹ ದತ್ತಾತ್ರೇಯರನ್ನ ಪ್ರಾರ್ಥನೆ ಮಾಡುತ್ತಾ ತಮ್ಮೆಲ್ಲರ ಕಷ್ಟಗಳು ಆದಷ್ಟು ಬೇಗ ಪರಿಹಾರವಾಗಲಿ ಅಂತ ನಾನು ಕೂಡ ದತ್ತಾತ್ರೇಯರಲ್ಲಿ ಕೇಳ್ಕೊಳ್ತೀನಿ. ಈಗ ಕಾರ್ಯಕ್ರಮ ಪ್ರಾರಂಭ ಮಾಡುವಂತಹ ಸಮಯ ಬಂದಿದೆ. ಮೊದಲಿಗೆ ಗುರೂಜಿರವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಖ್ಯಾತ ಜ್ಯೋತಿಷ್ಯರು, ಅಥರ್ವಣ ವಿದ್ಯಾ ನಿಪುಣರು, ವನಸಿರಿ ಮತ್ತು ಆಯುರ್ವೇದ ತಜ್ಞರು, ಸಂಸ್ಥಾಪಕರು, ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಮತ್ತು ಶ್ರೀ ಲಕ್ಷ್ಮೀ ಭೂವರಹ ಸಾಲಿಗ್ರಾಮ ಕ್ಷೇತ್ರ, ಶನೀಶ್ವರ ದೇವಾಲಯ, ನವರತ್ನ ಅಗ್ರಹಾರ, ಸಾದಹಳ್ಳಿ, ಬೆಂಗಳೂರು. ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿರವರು. ಬನ್ನಿ ಗುರೂಜಿರವರನ್ನು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಜಿ, ಕಾರ್ಯಕ್ರಮಕ್ಕೆ ತಮಗೆ ಆಧಾರದ ಸ್ವಾಗತ. ನಮಸ್ತೆ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಭಿಷಜೇ ಬಹುರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಗುರುಬ್ರಹ್ಮ ಗುರುವಿಷ್ಣು, ಗುರುವೇ ಬ್ರಹ್ಮನಾಗಿ ವಿಷ್ಣುವಾಗಿ ಮಹೇಶ್ವರನಾಗಿ ಗುರು ಮಾರ್ಗದರ್ಶಕನಾಗುವಂತಹದ್ದು ಬಹಳ ವಿಶೇಷವೇ ಸರಿ. ಅಂತಹ ಗುರುವಿಗೆ ಗುರುವಾಗಿರ್ತಕ್ಕಂಥ ಗುರು ದತ್ತರ ಆರಾಧನೆ, ದತ್ತಾತ್ರೇಯರ ಪ್ರಾರ್ಥನೆ ಅದು ಮಹತ್ತರವಾಗಿರ್ತಕ್ಕಂಥದ್ದು. ಇದೆಲ್ಲದರ ಜೊತೆಗೆ ಮಂತ್ರಾಲಯದ ಪ್ರಭುಗಳು, ನಡೆದಾಡುವ ದೇವರು, ಕಾಮಧೇನು ಕಲ್ಪವೃಕ್ಷದಂತಿರ್ತಕ್ಕಂತಹದ್ದು, ಬೃಂದಾವನ ವಾಸಿಗಳಾಗಿ ಬೃಂದಾವನದಲ್ಲಿದ್ದು ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರನ್ನು ಸಹಿತ ಹರಿಸಿ ಆಶೀರ್ವದಿಸಿರ್ತಕ್ಕಂಥ ಒಂದು ಸುಂದರವಾದ ಕ್ಷಣಗಳು. ಹಾಗಾಗಿ ಮಂತ್ರಾಲಯದ ಪ್ರಭುಗಳು ಅಂದರೆ ಪ್ರತಿಯೊಬ್ಬರಿಗೂ ಹೃದಯಕ್ಕೆ ಹತ್ತಿರ. ಗುರು ರಾಘವೇಂದ್ರ ಸ್ವಾಮಿಗಳು ಅಂದರೆ ಎಲ್ಲರ ಹೃದಯದಲ್ಲೂ ಸಹಿತ ಸಿಂಹಾಸನಾರೂಢರಾಗಿರ್ತಾರೆ. ಯಾರು ಸಂಕಷ್ಟಗಳನ್ನು ಹೊತ್ಕೊಂಡು ಕಷ್ಟಗಳನ್ನು ಹೊತ್ಕೊಂಡು ರಾಯರ ಬೃಂದಾವನದ ಮುಂದೆ ನಿಲ್ತಾರೋ ಅವರ ಕಷ್ಟಗಳು ಬೇಗ ದೂರ ಆಗುತ್ತೆ. ಅಂತಹ ವಿಶೇಷವಾಗಿರ್ತಕ್ಕಂಥದ್ದು ಗುರು ರಾಯರು. ಇನ್ನು ಮಂತ್ರಾಲಯದ ಪ್ರಭುಗಳಾಯಿತು. ಜಗದ್ಗುರುಗಳಾದಂತಹ ಆದಿಶಂಕರರು, ಶಂಕರ ಮಧ್ವ ರಾಮಾನುಜಾಚಾರ್ಯನ ಸಹಿತ ನಾವು ಪ್ರಾರ್ಥನೆ ಮಾಡ್ತಾ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಸಹಿತ ಹೃದಯ ಮಂದಿರದಲ್ಲಿ ಆರಾಧನೆ ಮಾಡ್ತಾ. ಯಾಕೆಂದರೆ ಬಾಬಾರವರ ಗುಣ ಅಂಥದ್ದು. ಅಂತಹ ಅದ್ಭುತವಾದಂತಹ ಬಾಬಾರವರ ಗುಣ ಇತ್ತಲ್ಲ, ತನಗಾಗಿ ಏನು ಬಂತೋ ಅದು ಸಮಾಜಕ್ಕಾಗಿ ವಿನಿಯೋಗ ಮಾಡ್ತಿದ್ರು. ತನಗಾಗಿ ಬಂದಂತಹದ್ದು ತಾವೇ ಭಿಕ್ಷೆಯನ್ನು ತೆಗೆದು ಆ ಭಿಕ್ಷಾಟನೆಯಲ್ಲಿ ಬಂದಂತಹ ಪದಾರ್ಥಗಳನ್ನು 10 ಜನಕ್ಕೆ ಉಣಬಡಿಸ್ತಿದ್ದಂತಹದ್ದು. ಯಾರೊಬ್ಬರ ಕಷ್ಟ ಅಂದರೆ ನಾನು ನಿನ್ನೊಂದಿಗಿದ್ದೀನಿ ಅಂತ ಹೇಳುವಂತಹದ್ದು. ಇವತ್ತಿಗೂ ಕಷ್ಟವನ್ನು ಹೇಳುವಂತಹ ಕಣ್ಗಳಲ್ಲಿ ನೀರು ಬರುವಂತಹ ಎಷ್ಟೋ ಕಣ್ಗಳು ಇವತ್ತು ನಾವು ನೋಡ್ತಾ ಇರ್ತೇವೆ. ಆ ಕಣ್ಗಳು ಆ ಎದುರುಗಡೆ ನಿಂತು ಕಣ್ಣೀರು ಹಾಕುವಾಗ ಬಾಬಾರವರ ಕಣ್ಗಳ ನೋಟ ನೇರವಾಗಿ ಅವ್ರನ್ನೇ ನೋಡುತ್ತೆ. ಇದು ಶಿರಡಿಯಲ್ಲಿ ಒಂದು ದೊಡ್ಡ ಪವಾಡವೇ ಸರಿ. ಶಿರಡಿ ಗ್ರಾಮದಲ್ಲಿ ಗರ್ಭಾಲಯದ ಅಂದರೆ ಬಾಬಾರವರು ಇರ್ತಕ್ಕಂಥ ಆ ಸಮಾಧಿ ಮತ್ತು ಬಾಬಾರವರು ಕೂತಿರ್ತಕ್ಕಂಥ ಆ ಶಿಲಾಮೂರ್ತಿ ಸಾನ್ನಿಧ್ಯ ಇದೆಯಲ್ಲ, ಒಬ್ಬಿಬ್ಬರ ದರ್ಶನ ಅಲ್ಲ, ಸಾಮೂಹಿಕವಾಗಿ ಎಷ್ಟೋ ಜನ ದರ್ಶನ. ಆದರೆ ಯಾರೊಬ್ಬರು ನೋಡಿದ್ರು ಸಹಿತ, ಯಾರೊಬ್ಬರು ಬಾಬಾರವರು ನೋಡಿದ್ರೆ ಬಾಬಾರವರ ನೇತ್ರಗಳು ಅವರನ್ನೇ ನೋಡ್ತಾ ಇರುತ್ತೆ. ಇದು ಬಹುಶಃ ಅದ್ಭುತವಾದಂಥ ಒಂದು ಕಲೆಯೂ ಹೌದು, ಅಲ್ಲೇ ಒಂದು ಸಾನ್ನಿಧ್ಯ ಇರತಕ್ಕಂಥದ್ದು ಹೌದು, ಜೊತೆಗೆ ಬಾಬಾರವರ ಆ ವಿಶೇಷವಾದ ಪವಾಡವೂ ಹೌದು. ಇಲ್ಲ ಅಂದರೆ ಬಾಬಾರವರ ಸಾನ್ನಿಧ್ಯದಲ್ಲಿ ಈ ಪಾಟಿ ಜನಸಾಗರವ. ಒಂದು ವಿಗ್ರಹವಾಗಿ ಎದ್ದಿದ್ರೆ ವಿಗ್ರಹವನ್ನು ನೋಡಲಿಕ್ಕೆ ಯಾರೂ ಅಷ್ಟು ದೂರ ಹೋಗೋದಿಲ್ಲ. ಆ ವಿಗ್ರಹ ತನ್ನ ಕಣ್ಗಳಿಂದ ಬರ್ತಕ್ಕಂತಹ ಎಲ್ಲ ಭಕ್ತರನ್ನು ಸಹಿತ ಮಾತಾಡಿಸುವಂಥದ್ದಿದೆಯಲ್ಲ,
ಆ ಮಾತು ಮೌನದಿಂದ, ತಮ್ಮ ಒಳಮನಸ್ಸಿನಿಂದ ದೇವರ ಸಾನ್ನಿಧ್ಯದಲ್ಲಿ ಗುರು ಒಬ್ಬ ಇದ್ದಾನೆ. ಗುರು ಅಂದರೆ ಮಾತೃ, ತಾಯಿ ಅಂತ. ಗುರು ಯಾವತ್ತೂ ತಾಯಿನೇ. ಯಾಕೆಂದರೆ ಮಾತೃ ಹೃದಯ. ನಿನ್ನ ಜೀವನಕ್ಕೆ ನಿನಗೇನು ಬೇಕು ಎಂಬತಕ್ಕಂಥದ್ದನ್ನು ಅರಿತು ನಿನಗೆ ಅದೇ ದಾರಿಯಲ್ಲಿ ಕರ್ಕೊಂಡು ಹೋಗುವಂಥ ಗುಣ ತಾಯಿಯಲ್ಲಿ ಹೇಗಿರುತ್ತೋ ಹಾಗೆ ಗುರುವಲ್ಲಿರುತ್ತೆ. ಅಂತಹ ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂತಹ ಶುಭ ಗುರುವಾರ ಇವತ್ತು. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇನ್ನು ತನುಶ್ರೀ ಹೇಳಿದ ಹಾಗೆ ದತ್ತಾತ್ರೇಯರು ಇಂದಿಗೂ ಕೊಲ್ಲಾಪುರ ಕ್ಷೇತ್ರದಲ್ಲಿ ಮಾಧ್ಯಾಹ್ನಿಕ ಅಲ್ಲಿನ ತಾಯಿಯ ಮಹಾನೈವೇದ್ಯ ಸಮಯದಲ್ಲಿ ದತ್ತರು ಅಲ್ಲಿಗೆ ಬರ್ತಾರೆ. ಬಂದು ಮಧ್ಯಾಹ್ನ 12 ಗಂಟೆಗೆ ಅಲ್ಲಿಗೆ ಬಂದು ಯಾವುದೋ ಒಂದು ರೂಪದಲ್ಲಿ ಅಲ್ಲಿ ಭಿಕ್ಷಾಟನೆಗೆ ಬರ್ತಾರೆ. ಅವರು ಕೊಟ್ಟಂಥ ಆ ಭಿಕ್ಷೆ ಅಲ್ಲೇ ಭಕ್ತರಿಗೆ ಹಂಚಿಬಿಟ್ಟು ಹೊರಡ್ತಾರೆ. ಹಾಗೆ ಅವರು ತಗೊಳ್ಳುವಂಥ ಭಿಕ್ಷೆ ಇದೆಯಲ್ಲ, ಅದು ಅನ್ನ ಭಿಕ್ಷೆ ಅಲ್ಲ, ನಮ್ಮ ಪ್ರಾರಬ್ಧ ಕರ್ಮದ ಭಿಕ್ಷೆ. ನಮ್ಮ ಕರ್ಮಗಳನ್ನೆಲ್ಲವನ್ನೂ ತೆಗೆದುಕೊಂಡು ನಮಗೆ ಒಳಿತಾಗಲಿ ಎಂಬತಕ್ಕಂಥ ಆಶೀರ್ವದಿಸುವಂಥ ಗುಣ ಒಬ್ಬ ಗುರುವಿಗೆ ಮಾತ್ರ ಇರುತ್ತೆ. ಅಂತಹ ಗುರುಗಳನ್ನು ಇವತ್ತು ನೀನು ನೆನೆಸ್ಕೊಂಡಿದ್ಯಲ್ಲ, ನಿನ್ನ ಜೀವನ ಚೆನ್ನಾಗಿರಲಿ. ಹಾಗೆ ದತ್ತಾತ್ರೇಯರನ್ನು ಆರಾಧನೆ ಮಾಡ್ತಾ ದತ್ತರ ವಿಚಾರವನ್ನು, ಗುರುವಿನ ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂಥ ಆ ಸೌಭಾಗ್ಯ ನಮಗೆ ಸಿಕ್ಕಿದೆಯಲ್ಲ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ, ಗುರುವಿನ ಅನುಗ್ರಹ ಇರಲಿ ಅಂತ ಮತ್ತೊಮ್ಮೆ ಗುರುಗಳನ್ನು ಪ್ರಾರ್ಥನೆ ಮಾಡೋಣ. ಇನ್ನು ಗುರು ಪ್ರಾರ್ಥನೆಯೊಂದಿಗೆ ಜಗದ್ಗುರುಗಳ ಆರಾಧನೆ, ಇದೆಲ್ಲದರ ಜೊತೆಗೆ ಮಂತ್ರಾಲಯದ ಪ್ರಭುಗಳಾಯಿತು, ಜೊತೆಗೆ ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರಾಯಿತು. ಎಲ್ಲವನ್ನೂ ನೋಡ್ತಾ ಮನುಷ್ಯ ತಾನು ಹಾಕುವಂಥ ಹೆಜ್ಜೆಯಲ್ಲಿ ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ, ನಾನು ಎಂಬತಕ್ಕಂಥದ್ದನ್ನು ನಾವು ಪಕ್ಕದಲ್ಲಿಟ್ಟಾಗ ಮಾತ್ರ ವ್ಯಕ್ತಿ ತಾನು ಮುಂದೆ ಬರಲಿಕ್ಕೆ ಆಗುವಂತಹದ್ದು. ಯಾಕೆಂದರೆ ಇಲ್ಲಿ ನನಗೆ ಗೊತ್ತು ಅಂತಕ್ಕಂಥದ್ದು ಗೊತ್ತಿರಲಿ. ನಿಮಗೆ ಎಷ್ಟೇ ವಿದ್ಯೆ ಇದ್ದರೂ ಆ ಇರ್ತಕ್ಕಂಥ ವಿದ್ಯೆಯನ್ನು ಕೈಕಟ್ಟಿ ನಿಲ್ಲಬೇಕು. ಇವತ್ತಿಗೂ ಎಷ್ಟೋ ಜನ ಜಗದ್ಗುರುಗಳ ಮುಂಭಾಗದಲ್ಲಿ ಒಂದಷ್ಟು ಜನ ಸಂಸ್ಕೃತ ಪಂಡಿತರು, ಜ್ಞಾನವಂತರು, ಬುದ್ಧಿವಂತರು, ಸಾಕಷ್ಟು ಜ್ಞಾನ ಇರ್ತಕ್ಕಂಥವ್ರು, ಇವರೆಲ್ಲರೂ ನೋಡುವಾಗ ಅವರಲ್ಲಿರ್ತಕ್ಕಂಥ ಜ್ಞಾನ, ಆ ಎಷ್ಟೇ ಜ್ಞಾನ ಇದ್ದರೂ ಇನ್ನೂ ಕಲಿಬೇಕು ಎಂಬತಕ್ಕಂಥ ಹಂಬಲದಲ್ಲಿರ್ತಾರೆ. ಆ ಕಲಿಬೇಕು ಎಂಬತಕ್ಕಂಥ ಹಂಬಲದ ಹಸಿವು ಯಾರಿಗಿರುತ್ತೋ ಅವರು ಜೀವನದಲ್ಲಿ ಯಾವತ್ತೂ ಮುಂದೆ ಬರ್ತಾರೆ. ಬಹುಶಃ ಇಂತಹ ದೃಶ್ಯಗಳನ್ನು ನೀವು ಕಣ್ತುಂಬಿಸ್ಕೊಳ್ಬೇಕು ಅಂದರೆ ಶೃಂಗೇರಿಯ ಜಗದ್ಗುರುಗಳ ಮುಂದೆ ಇದ್ದಾಗ, ಶೃಂಗೇರಿಯ ಜಗದ್ಗುರುಗಳ ಮುಂದೆ ಅಲ್ಲಿ ಬರುವಂಥ ಪಂಡಿತೋತ್ತಮರಿದ್ದಾರಲ್ಲ, ಅವರಲ್ಲಿರ್ತಕ್ಕಂಥ ಆ ನಮ್ರತೆಯ ಮನಸ್ಸು, ಗುರುವಿನ ಆ ನೇತ್ರ, ಆ ಜಗದ್ಗುರುಗಳ ಆ ಒಂದು ನೇತ್ರದಲ್ಲಿ ಕಾಣುವಂಥ ಮಾತೃ ಹೃದಯದ ಮಮತೆ ಅಲ್ಲಿ ನೋಡಬೇಕು ನೀವು. ಅಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಶ್ರದ್ಧೆಯಿಂದ ಭಕ್ತಿಯಿಂದ ಗುರು ಸಾನ್ನಿಧ್ಯದಲ್ಲಿ ಆ ನಮ್ರತೆಯ ಬದುಕನ್ನು ತೋರಿಸ್ತಾರಲ್ಲ, ಆಗಲೇ ನನಗೇನು ಗೊತ್ತಿದ್ರೂ ನನಗೇನೂ ಗೊತ್ತಿಲ್ಲ, ತಾವು ಕೊಡುವಂಥ ಉಪದೇಶ, ನೀವು ಕೊಡುವಂಥ ಮಾರ್ಗದರ್ಶನ ಅದು ನಮ್ಮ ಜೀವನಕ್ಕೆ ಅತ್ಯಮೂಲ್ಯ ಅಂತ ಹೇಳುವಂಥದ್ದು. ಹಾಗಾಗಿ ವ್ಯಕ್ತಿ ಏನೇ ಗೊತ್ತಿದ್ದರೂ, ಎಷ್ಟೇ ವಿದ್ಯಾವಂತನಾದರೂ, ಎಷ್ಟೇ ಅದರಲ್ಲಿರ್ತಕ್ಕಂಥ ವಿದ್ವತ್ ಅಂತಕ್ಕಂಥದ್ದು ತುಂಬಿ ತುಳುಕ್ತಾ ಇದ್ದರೂ ಎಲ್ಲವನ್ನೂ ಸಹಿತ ಇದಕ್ಕೆ ಮತ್ತಷ್ಟು ಪೂರಕವಾಗಿ ಇನ್ನಷ್ಟು ಅಭಿವೃದ್ಧಿಯನ್ನು ಕೊಟ್ಟಾಗ, ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಆ ವಿದ್ಯಾರಹಸ್ಯಕ್ಕೆ ಇನ್ನಷ್ಟು ಮೆರುಗನ್ನು ಕೊಟ್ಟಾಗ, ಚಿನ್ನವಾಗಿದ್ದರೆ ಅದು ಸಾಲದು. ಚಿನ್ನವಾಗಿದ್ದರೆ ಅದು ಗಟ್ಟಿಯಾಗಿ ಮೂಲೆ ಕೂತ್ಕೊಳ್ಳುತ್ತೆ. ಆ ಚಿನ್ನವನ್ನು ಆಭರಣ ಮಾಡಬೇಕು. ಚಿನ್ನವನ್ನು ಆಭರಣ ಮಾಡಿ, ಆ ಒಡವೆಗಳನ್ನು ಮಾಡಿ ಅದನ್ನು ಧರಿಸಿದಾಗ ಮಾತ್ರ ಅದಕ್ಕೊಂದು ಬೆಲೆ. ಚಿನ್ನ ಬೀರುವೊಳಗಿಟ್ಕೊಂಡ್ರೆ ಅಥವಾ ಲಾಕರಲ್ಲಿಟ್ಟರೆ ಅದು ನಿಮಗೆ ಮಾತ್ರ ಗೊತ್ತಿದೆ ಆ ಚಿನ್ನ ನನ್ನ ಆಪತ್ಕಾಲಕ್ಕೆ ಬರುತ್ತೆ ಅಂತ. ಚಿನ್ನ ಆಪತ್ಕಾಲಕ್ಕೂ ಬರಬೇಕು, ಚಿನ್ನ ಸೌಂದರ್ಯವನ್ನು ವೃದ್ಧಿಸಬೇಕು, ಚಿನ್ನ ನೋಡಿದಾಗ ಅದಕ್ಕೊಂದು ಕಳೆನೂ ಇರಬೇಕು. ಅದೆಲ್ಲ ಬರಬೇಕು ಅಂದರೆ ಅಲ್ಲಿ ವಿದ್ಯೆ ಪ್ರಧಾನವಾಗಿರಬೇಕು. ಅದಕ್ಕೆ ಮನುಷ್ಯನಿಗೆ ತಾನು ಕಲಿತಷ್ಟು, ಕಲಿಬೇಕಾಗಿರುವಷ್ಟು, ಎಷ್ಟು ಕಲಿತರೂ ಸಹಿತ ಇನ್ನಷ್ಟು ಕಲಿಬೇಕು ಎಂಬತಕ್ಕಂಥ ಆಸೆ ಬರಬೇಕಾದ್ರೆ ಅದನ್ನು ಮನೆ ಮಕ್ಕಳಿಗೆ ಇಂದಿನಿಂದಲೇ ಪಾಠ ಹೇಳಬೇಕು. ಪ್ರತಿಯೊಬ್ಬ ಮಕ್ಕಳಿಗೂ ಹೇಳ್ಕೊಡ್ಬೇಕು. ನೀವೆಷ್ಟೇ ಜ್ಞಾನವಂತರಾದರೂ, ಎಷ್ಟೇ ಬುದ್ಧಿವಂತರಾದರೂ ಒಬ್ಬ ಗುರುವಿನ ಸಾನ್ನಿಧ್ಯದಲ್ಲಿ ಅಥವಾ ಯಾರಿಂದಲಾದರೂ ಒಂದಷ್ಟು ವಿದ್ವತ್ತನ್ನು ಕಲಿಬಹುದು ಅನ್ನೋ ಮನಸ್ಸು ನಿಮಗೆ ಬಂದರೆ, ಆತ ಯಾವುದೇ ಮತ ಆಗಿರ್ಬೋದು, ಆತ ಹೇಗೇ ಇರ್ಬೋದು, ಅವನು ಎಂತಹ ಒಂದು ಸ್ಥಿತಿಯಲ್ಲಿದ್ದರೂ ಅವರಲ್ಲಿರ್ತಕ್ಕಂಥ ವಿದ್ಯೆ ಇದೆಯಲ್ಲ, ಒಬ್ಬ ಭಿಕ್ಷುಕ ಮನೆ ಮುಂಭಾಗಕ್ಕೆ ಬಂದು ಭಿಕ್ಷಾಟನೆಗೆ ಅಂತ ಬರುವಂಥ ವ್ಯಕ್ತಿ, ಅವನಲ್ಲಿ ಅಪಾರವಾದಂಥ ಒಂದು ಜ್ಞಾನ ಇದೆ, ಒಂದು ವಿದ್ಯೆ ಇದೆ, ಒಂದು ವಿದ್ವತ್ತಿದೆ ಅಂದರೆ ಅದು ಏನು, ಅದು ಹೇಗೆ, ಅದನ್ನು ನಾನು ಕಲಿಬೋದಾ ಎಂಬತಕ್ಕಂಥ ಗುಣ ಇರಬೇಕೇ ಬಿಟ್ಟರೆ ಅವನೊಬ್ಬ ಭಿಕ್ಷುಕ, ಅವನ ಹತ್ರ ಇರ್ತಕ್ಕಂಥ ವಿದ್ಯೆ ನನಗೆ ಯಾಕೆ ಅಂದರೆ ಅದು ನಮ್ಮ ಮೂರ್ಖತನ. ಒಬ್ಬೊಬ್ಬರಲ್ಲೂ ಒಂದೊಂದು ವಿದ್ವತ್ತಿರುತ್ತೆ, ಒಬ್ಬೊಬ್ಬರು ಒಂದೊಂದು ವಿಶೇಷವಾಗಿರ್ತಕ್ಕಂಥ ವಜ್ರದಂತೆ ಹೊಳಿತಿರ್ತಾರೆ. ಆದರೆ ಆ ವಜ್ರದಂತೆ ಹೊಳೆಯುವಂತಹ ವ್ಯಕ್ತಿಗಳಿಗೆ ಅವರ ಅಲಂಕಾರವಿರಲ್ಲ, ಅವರು ಆಕರ್ಷಿತರಾಗಿರಲ್ಲ, ಅಥವಾ ಅವರು ಬೇರೆ ಯಾವುದರಲ್ಲೂ ಕಂಡು ಬರೋಂಥವರಲ್ಲ. ಆದರೆ ಒಳಗಿರುವಂಥ ಜ್ಞಾನ ಮಾತ್ರ ವಜ್ರಕ್ಕಿಂತ ಹೆಚ್ಚು ಬೆಲೆ ಬಾಳುವಂಥದ್ದು. ಅದಕ್ಕೆ ವಿದ್ಯೆಗೆ ಬೆಲೆ ಕೊಡು. ಪ್ರತಿಯೊಬ್ಬ ವ್ಯಕ್ತಿಯನ್ನು ನೋಡಿದಾಗ ಅವನಲ್ಲಿರ್ತಕ್ಕಂಥ ವಿದ್ಯೆ ಜ್ಞಾನ ಅಷ್ಟೇ ಬೇಕು ನಿಮಗೆ. ಅವನ ಸೌಂದರ್ಯ, ಅವನ ಆಸ್ತಿ ಅಂತಸ್ತು, ಅವನಿರಬೇಕಾಗಿರ್ತಕ್ಕಂಥ ಯಾವುದು ಬೇಡ. ಆತನಲ್ಲಿರುವಂಥ ವಿದ್ಯೆ ನಿನಗೆ ಬೇಕು ಅಂದರೆ ನೀವು ಶರಣಾಗತರಾಗಬೇಕು.
ಶರಣಾಗತರಾಗಬೇಕು. ವಿದ್ಯೆ ಹೇಳುವಂತಹವ್ರನ್ನ ಗುರು ಅಂತಲೇ ಕಾಣಬೇಕು. ಆ ಗುರುನ ಯಾವತ್ತೂ ದೈವ ಸ್ವರೂಪದಲ್ಲೇ ನೋಡಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಬನ್ನಿ, ಇವತ್ತಿನ ವಿಶೇಷ ಏನು, ಇವತ್ತು ಗುರುವಾರ, ಯಾವೆಲ್ಲ ಮಾಹಿತಿಗಳು ನಮಗೆ ಗುರೂಜಿ ಅವರು ತಿಳಿಸ್ಕೊಡ್ತಾರೆ ಅಂತ ಕೇಳೋಣ. ಗುರೂಜಿ, ಇವತ್ತು ಗುರುವಾರ, ಯಾವೆಲ್ಲ ವಿಚಾರಗಳು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಖಂಡಿತಮ್ಮ. ಗುರುವಾರ ಅಂತ ಬಂದಾಗ ಗುರುರಾಯರನ್ನು, ಭಗವಾನ್ ಶ್ರೀ ಸದ್ಗುರು ಸಾಯಿನಾಥರನ್ನು, ಗುರು ದತ್ತಾತ್ರೇಯರನ್ನು, ಜಗದ್ಗುರುಗಳಾದಂಥ ಆದಿಶಂಕರರನ್ನು, ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು ಎಲ್ಲರೂ ಸಿದ್ಧ ಅವರ ಧರ್ಮಕ್ಕೆ ಸಂಬಂಧಪಟ್ಟ ಎಲ್ಲ ಗುರುಗಳನ್ನು ಸಿದ್ಧ ನಾವು ಪ್ರಾರ್ಥನೆ ಮಾಡ್ತೀವಿ. ಉದ್ದೇಶ ಗುರು ಪ್ರಾರ್ಥನೆ ಗುರುವಾರದಂದು ಇದು ಮಹತ್ತರವಾಗಿರ್ತಕ್ಕಂಥದ್ದು. ಹಾಗೆ ಅಂಧಕಾರದಿಂದ ಜ್ಞಾನದೆಡೆಗೆ ಮನುಷ್ಯ ತನ್ನೊಳಗಿರ್ತಕ್ಕಂಥ ಅಂಧಕಾರತ್ವ ಇದೆಯಲ್ಲ, ಆ ಕತ್ತಲು, ನಾನು, ನಂದು, ಈ ಮದಮಾತ್ಸರ್ಯಗಳನ್ನು ದೂರ ಮಾಡಿಕೊಂಡು ಒಂದು ಸುಂದರವಾದಂತಹ ಬದುಕು ಕಟ್ಕೊಳ್ಬೇಕಾದ್ರೆ ಅದಕ್ಕೆ ಗುರುವಿನ ಧರ್ಮ ಸೂಕ್ಷ್ಮಗಳು ಬೇಕು, ಗುರುವಿನ ಅನುಗ್ರಹ ಬೇಕು, ಗುರುವಿನ ಕಾರುಣ್ಯ ಬೇಕು. ಆಗಷ್ಟೇ ಎಲ್ಲ ಕಾರ್ಯಗಳು ಸಿದ್ಧಿ ಆಗ್ತಕ್ಕಂಥದ್ದು. ಇರಲಿ, ಇದ್ರ ಜೊತೆಗೆ ಈಗಷ್ಟೇ ತಾವೆಲ್ಲರೂ ಸಹಿತ ಪ್ರೋಮೋ ನೋಡಿದ್ರಿ. ಇದರಲ್ಲಿ ಇಷ್ಟೊಂದು ವಿಶೇಷತೆ, ಇಷ್ಟೊಂದು ವೈಭವೀಕೃತವಾಗಿರ್ತಕ್ಕಂಥ ಅನ್ನ ಸಂತರ್ಪಣೆಯಿಂದ ಹಿಡಿದು ದೇವರ ಉತ್ಸವದ ತನಕ ಬಹಳ ವಿಶೇಷವಾಗಿತ್ತು. ಇದು ವಾರ್ಷಿಕೋತ್ಸವ ಕಾರ್ಯಕ್ರಮವೂ ಹೌದು. ಅದರ ಜೊತೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಶನೇಶ್ಚರನ ಪ್ರತಿಷ್ಠಾಪನಾ ಮಹೋತ್ಸವ ಆಶ್ರಮದಲ್ಲಿ ನಡೆದದ್ದು ತಮ್ಮೆಲ್ಲರಿಗೂ ಗಮನದಲ್ಲಿದೆ, ಎಲ್ಲರೂ ನೋಡಿದ್ದೀರಿ. ಆದರೆ ಆಶ್ರಮದಲ್ಲಿ ಪ್ರತಿಷ್ಠಾಪನೆ ಆಗಂಥ ವಿಗ್ರಹ ಸುಮಾರು 8 ವರ್ಷಗಳ ಕಾಲ ತಾವೆಲ್ಲರೂ ಸಹಿತ ಬಂದ ಭಕ್ತರು ತಾವು ತಮ್ಮ ಸ್ವಹಸ್ತದಿಂದ ಶನೇಶ್ಚರ ಮಹಾಯಜ್ಞದಲ್ಲಿ ಅಭಿಷೇಕವನ್ನು ದರ್ಶನ ಮಾಡಿದ್ರಿ. ಸ್ವಾಮಿಯ ಅಭಿಷೇಕವನ್ನು ಎಲ್ಲರೂ ದರ್ಶನ ಮಾಡಿದ್ರಿ, ಎಲ್ಲರೂ ತಾವು ಅಭಿಷೇಕವನ್ನು ಮಾಡಿದ್ರಿ. ಎಲ್ಲ ಭಕ್ತರ ಮನೋಕಾಮನೆ ಸಿದ್ಧಿಗಾಗಿ ಶನೇಶ್ಚರನ ಆ ಸುಂದರವಾದಂಥ ಮೂರ್ತಿಯನ್ನು, ಅದರಲ್ಲೂ ತಿರುನೆಲ್ಲಾರ್ ಪಕ್ಕದ ರಾಜ್ಯ ಪಕ್ಕದಲ್ಲಿರ್ತಕ್ಕಂಥ ತಮಿಳುನಾಡು, ಕುಂಭಕೋಣಂ ಈ ಭಾಗದಲ್ಲಿರ್ತಕ್ಕಂಥ ತಿರುನೆಲ್ಲಾರ್ ಕ್ಷೇತ್ರ ಎಲ್ಲರಿಗೂ ಪರಿಚಯ ಇರತಕ್ಕಂಥದ್ದೇ. ಅಂತಹ ತಿರುನೆಲ್ಲಾರ್ ಕ್ಷೇತ್ರದ ಶನೇಶ್ಚರನ ಅಲ್ಲಿನ ಸುಂದರವಾದಂತಹ ಮೂರ್ತಿಯನ್ನು, ಶನೇಶ್ಚರನ ವಿಗ್ರಹವನ್ನು ಮಾಡಿಸಿ ಸುಮಾರು 8 ವರ್ಷ ಆಗಿತ್ತು. 8 ವರ್ಷಗಳು ನಿತ್ಯ ನಿರಂತರ ಅನುಷ್ಠಾನ, ಪ್ರತಿನಿತ್ಯ ಪೂಜೆ. ಆದರೆ ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಪರ್ವಕಾಲಗಳು ಅಥವಾ ಶಾಂತಿ ಜಪ ಯಜ್ಞಗಳಿದ್ದಾಗ ಭಕ್ತರು ಅವರೇ ಅವರ ಸ್ವಹಸ್ತದಿಂದ ತೈಲಾಭಿಷೇಕವನ್ನು ಮಾಡ್ತಾ ಇರತಕ್ಕಂಥದ್ದನ್ನು ತಾವು ಗಮನಿಸಿದ್ದೀರಿ. ಎಷ್ಟೋ ಯಜ್ಞಗಳ ಕಾಲದಲ್ಲಿ ಶನೇಶ್ಚರನಿಗೆ ನಡೆದಂಥ ತೈಲಾಭಿಷೇಕವನ್ನು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೇ ತಾವು ವೀಕ್ಷಣೆ ಮಾಡಿದ್ದೀರಿ. ಆದರೆ ಈ ವಿಗ್ರಹ ಅದಕ್ಕೊಂದು ಸ್ಥಿರವಾದಂಥ, ಒಂದು ಸರಿಯಾದಂಥ ಒಂದು ಸ್ಥಳ, ಒಂದು ಸಾನ್ನಿಧ್ಯವನ್ನು ನಾವು ಅದನ್ನು ಮುಂದುವರಿಸಲಿಕ್ಕೆ ಆಗಿರಲಿಲ್ಲ. ಎಲ್ಲವೂ ಆತನ ಅಧೀನದಂತಾಗಬೇಕು. ಶನೇಶ್ಚರನಿಗೆ ನಮ್ಮ ಆಶ್ರಮದಲ್ಲಿ ಎಲ್ಲಿ ಕೂತ್ಕೊಳ್ಬೇಕು, ಎಲ್ಲಿ ಸ್ಥಿರವಾಗಿರಬೇಕು, ಮೂಲ ಸಾನ್ನಿಧ್ಯ ಎಲ್ಲಿರಬೇಕು ಎಂಬತಕ್ಕಂಥದ್ದು ನಾವು ನಿರ್ಣಯಪಡಿಸಿಲ್ಲ, ಭಗವಂತನು ನಿರ್ಣಯಪಡಿಸ್ಕೊಂಡಿರಲಿಲ್ಲ. ಆದರೆ ಈಗ ಕಳೆದಲ್ಲಿ ಅಂದರೆ ಇವತ್ತಿಗೆ 48 ದಿವಸ ಪರಿಪೂರ್ತಿ ಆಯಿತು. 48 ದಿವಸಗಳ ಹಿಂದೆ ಆ ಶುಭ ಮುಹೂರ್ತದಲ್ಲಿ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಎಂಬತಕ್ಕಂಥ ಒಂದು ಸಂಕಲ್ಪ ಮಾಡಿದ್ವಿ. ಸ್ವಾಮಿಯ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಆ ಸಂಕಲ್ಪವನ್ನು ತಮ್ಮೆಲ್ಲರ ಮುಂದೆ ಇಟ್ಟಿದ್ವಿ. ನಾವು ಶನೇಶ್ಚರನ ಪ್ರತಿಷ್ಠಾಪನೆ ಮಾಡಬೇಕು ಅಂತಿದ್ದೀವಿ, ಒಂದು ದೇವಾಲಯ ಕಟ್ಟಬೇಕು ಅಂತಿದ್ದೀವಿ, ಅದಕ್ಕೆ ತಾವೆಲ್ಲರೂ ಸಹಕರಿಸಿ ಬಂದು ದರ್ಶನ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಅದರಂತೆ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದನ್ನು ತಾವೆಲ್ಲರೂ ದರ್ಶನ ಮಾಡಿದ್ರಿ. ಪ್ರತಿಷ್ಠಾಪನೆಯ ಒಂದಷ್ಟು ತುಣುಕುಗಳು ಇನ್ನೂ ಅದು ಹಾಗೇ ಇತ್ತು. ಅದನ್ನು ಈ ಒಂದು ವಾರ ಶನಿವಾರದ ದಿವಸ ತಾವು ವೀಕ್ಷಣೆ ಮಾಡ್ತೀರಿ. ಆದರೆ 48 ದಿವಸ ಇವತ್ತು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ವಾಮಿಗೆ ಅಭಿಷೇಕ ಮಾಡಿ ಆತನ ಆಶೀರ್ವಾದ ತೆಗೆದುಕೊಂಡು ಪುನಃ ನಾನು ಇಲ್ಲಿ ಆಸ್ಥಾನಕ್ಕೆ ಬಂದಾಯಿತು. ಆದರೆ ಇವತ್ತು ಆದರೂ ಕಾರ್ಯಕ್ರಮಗಳನ್ನು ಇದೇ ಬರ್ತಕ್ಕಂಥ ಶನಿವಾರ, ನಾಳಿದ್ದು ಶನಿವಾರದ ದಿವಸ ಸ್ವಾಮಿಗೆ 48 ದಿವಸದ ಆ ಮಂಡಲಾಚರಣೆಯ ಅನುಷ್ಠಾನಗಳು ಇವತ್ತು ಪ್ರಾರಂಭ. ಆದರೆ ಶನಿವಾರ ವೈಭವಪೂರಿತವಾದಂಥ ಅನುಷ್ಠಾನ. ಶನಿವಾರದ ದಿವಸ ಶನೇಶ್ಚರನಿಗೆ ಒಂದು ಮಹಾಭಿಷೇಕವನ್ನು ಇಟ್ಕೊಂಡಿದ್ದೇವೆ. ಶನಿವಾರ ನಡೀತಕ್ಕಂಥ ಮಹಾಭಿಷೇಕಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಪ್ರತಿಷ್ಠಾಪನಾ ಸಮಯದಲ್ಲಿ ಯಾರೆಲ್ಲರೂ ತಾಯಂದರು, ಅಣ್ಣ ತಮ್ಮಂದರು, ರೈತ ಬಾಂಧವರು, ಉತ್ತರ ಕರ್ನಾಟಕದವರು, ಜೊತೆಗೆ ಕೊಡಗು, ಮೈಸೂರು ಮತ್ತು ಮಂಗಳೂರು, 1-2 ಕರ್ನಾಟಕ ರಾಜ್ಯ ಅನ್ನೋದೇ ಸರಿ. ಯಾಕೆಂದರೆ ರಾಜ್ಯದಲ್ಲಿ ಪ್ರತಿಯೊಂದು ತಾಲೂಕು, ಡಿಸ್ಟಿಕ್ಕು ನಾನು ಹೇಳೋದಕ್ಕಿಂತ ಇಡೀ ಕರ್ನಾಟಕ ರಾಜ್ಯದ ಮನೆ ಮಾತಾಗಿರ್ತಕ್ಕಂಥ ಮಹರ್ಷಿವಾಣಿ ಕಾರ್ಯಕ್ರಮ ವೀಕ್ಷಕರೆಲ್ಲ ಬಂಧುಗಳಿಗೂ ಮಹರ್ಷಿ ಮಂದಿರಕ್ಕೆ, ಸಾಲಿಗ್ರಾಮ ಕ್ಷೇತ್ರಕ್ಕೆ ಶನೇಶ್ಚರನ 48 ದಿವಸದ ಆ ಮಂಡಲಾಚರಣೆಯ ಉತ್ಸವ ಇದೇ ಬರ್ತಕ್ಕಂಥ ಶನಿವಾರದಂದು ಬೆಳಗ್ಗೆ ಕಾರ್ಯಕ್ರಮ ನೋಡ್ಬೋದು. ಅದಾದ ನಂತರ ಶನೇಶ್ಚರನ ಆ ಕುಂಭಾಭಿಷೇಕ ಕಾರ್ಯಕ್ರಮ ನಡೀತಕ್ಕಂಥ ಅವತ್ತಿನ ಮಹಾಮಂಗಳಾರತಿ, ಅಂದರೆ ವಿಶೇಷವಾಗಿ ಶನೇಶ್ಚರನ ಹವನ, ಜೊತೆಗೆ ಶನೇಶ್ಚರನ ಹವನ ಆದ ನಂತರ ಮಾಧ್ಯಾಹ್ನಿಕ ಮಹಾಪ್ರಸಾದ. ನಮ್ಮ ಆಶ್ರಮದಲ್ಲಿ ನಿತ್ಯವೂ ಅನ್ನದಾಸೋಹವೇ. ಅದರ ಮಧ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾಲಗಳಲ್ಲಿ ಈ ಪ್ರಕಾರ ಅನ್ನದಾಸೋಹ ಅಂತಕ್ಕಂಥದ್ದು ಲಕ್ಷಣವಾಗಿ ಕೂತು ಊಟ ಮಾಡಿದಾಗ ಆ ಮಹಾಪ್ರಸಾದ ತೆಗೆದುಕೊಂಡಾಗ ಅದು ನೋಡೋದೊಂದು ಆನಂದ.
ಜೊತೆಗೆ ಅದರಲ್ಲಿ ಸಿಗುವಂಥದ್ದೇ ಮಹದಾನಂದ. ಕಣ್ತುಂಬ ತಾಯಿನ ದರ್ಶನ ಮಾಡಬೇಕು, ವರಹಾದೇವರ ಸಾಲಿಗ್ರಾಮ ದರ್ಶನ ಮಾಡಬೇಕು. ಬರೀ ಇಷ್ಟು ದಿವಸ ಲಕ್ಷ್ಮೀ ಬೋರಹ ಮಾತ್ರ ಅಲ್ಲಿ ಸಾಲಿಗ್ರಾಮ ಇತ್ತು, ಆದರೆ ಈಗ ಶನೈಶ್ಚರ ಮಂದಿರ ಆಯಿತು. ಆ ಶನೈಶ್ಚರ ಮಂದಿರವನ್ನು ನೀಲಾಂಜನ ಸಮಾಭಾಸಂ ರವಿಪುತ್ರ ಮೆಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಭಗವಂತನ ಪ್ರಾರ್ಥನೆ ಮಾಡ್ತಾ ಶನೈಶ್ಚರನ ಕೃಪಾಶೀರ್ವಾದಕ್ಕೆ ಎಲ್ಲರೂ ಪಾತ್ರರಾಗಬೇಕು. ಯಾಕೆಂದರೆ ಗ್ರಹಗಳಲ್ಲಿ ಶನಿಯ ಪ್ರಭಾವ ಏನು, ಹೇಗಿರುತ್ತೆ ಎಂಬತಕ್ಕಂಥದ್ದನ್ನು ನಾವು ಸಾಕಷ್ಟು ಬಾರಿ ತಿಳಿಸ್ತಾ ಬಂದಿದ್ದೀವಿ. ಆದರೆ ಒಂದೊಂದು ಗ್ರಹಗಳಲ್ಲಿ ಒಂದೊಂದು ವಿಶೇಷತೆ ಇದೆ. ಆದರೆ ಶನೈಶ್ಚರ ನ್ಯಾಯಬದ್ಧವಾದಂತಹ ಧರ್ಮ ಮಾರ್ಗವನ್ನು, ಮನುಷ್ಯನ ಸಾಧನೆಗೆ ತಕ್ಕ ಫಲವನ್ನು, ಜೊತೆಗೆ ತಾನು ಮಾಡಿರ್ತಕ್ಕಂತಹ ಕರ್ಮಫಲಕ್ಕೆ ಅಲ್ಲಿಂದಲೇ ಕ್ರಮಶಿಕ್ಷಣವನ್ನು ಕೊಟ್ಟು ಸರಿಯಾದ ಸನ್ಮಾರ್ಗಕ್ಕೆ ಕರ್ಕೊಂಡು ಹೋಗುವಂಥ ಗ್ರಹ ಅಂದರೆ ಅದು ಶನೈಶ್ಚರ. ಅಂತಹ ಶನೈಶ್ಚರ ಭಗವಾನ್ನ ವಿಶೇಷವಾಗಿರ್ತಕ್ಕಂಥ ಮೂರ್ತಿ ತಿರುನೆಲ್ಲಾರು ಕ್ಷೇತ್ರದಲ್ಲಿ ಹೇಗೆ ಸ್ವಾಮಿ ನಿಲ್ಲುತ್ತಿದ್ದಾನೋ ಅದೇ ಪ್ರಕಾರ ಆ ಸುಂದರವಾದಂಥ ವಿಗ್ರಹವನ್ನು, ಅದೇ ಪ್ರಕಾರವಾದಂಥ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಸ್ವಾಮಿಯ ದರ್ಶನಕ್ಕಾಗಿ, ನಡೆಯುವಂಥ ಮಹಾಯಜ್ಞಕ್ಕೆ ಪಾಲ್ಗೊಳ್ಳಲಿಕ್ಕಾಗಿ, ಹಾಗೆ ಸ್ವಾಮಿಯ ಆ ವಿಶೇಷವಾಗಿರ್ತಕ್ಕಂಥ ಮಂಡಲೋತ್ಸವ ಇದೇ ಶನಿವಾರದಂದು ತಾವೆಲ್ಲರೂ ಬಂದು ಭಗವಂತನ ದರ್ಶನ ಮಾಡಿ ಮಹಾಪ್ರಸಾದವನ್ನು ಸ್ವೀಕರಿಸಿ ಒಳ್ಳೆಯದಾಗಲಿ, ಶುಭವಾಗಲಿ. ಈ ದಿನದ ವಿಶೇಷ ಮತ್ತು ಪಂಚಾಂಗ ಶ್ರವಣ ಮಾಡೋಣ. ಬನ್ನಿ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಜಿ, ಇವತ್ತು ಗುರುವಾರ, ದಿನದ ವಿಶೇಷ ಮತ್ತು ಪಂಚಾಂಗ ಶ್ರವಣ ಮಾಡಿ. ಖಂಡಿತಮ್ಮ, ಗುರುವಾರ ಅಂತಂದಾಗಲೇ ನೀನು ದಿನ ವಿಶೇಷ ಅಂದಾಗ ಆಗಲಿ ಪಂಚಾಂಗ ಬಂದ್ಬಿಡ್ತೀವಿ. ಪಂಚಾಂಗ ಶ್ರವಣ ಆಗಬೇಕು. ಜೊತೆಗೆ ಗುರುವಾರ ಆದ್ದರಿಂದ ಎಲ್ಲರದ್ದು ಒಂದು ಕಾತುರತೆ ಇರುತ್ತೆ. ಗುರುವಾರ ಇವತ್ತು ಯಾವ ವನಸಿರಿಯನ್ನು, ಯಾವ ಗಿಡಮೂಲಿಕೆಯನ್ನು, ಯಾವ ವನಸಿರಿಯಿಂದ ನಮ್ಮ ಒಂದು ಬದುಕಿಗೆ ಬೇಕಾಗಿರುವಂಥ ಒಂದಷ್ಟು ಸೂಕ್ಷ್ಮತೆಗಳನ್ನು ತಿಳಿಸ್ತಾರೆ ಎಂಬತಕ್ಕಂಥ ಆಲೋಚನೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು, ತಮ್ಮೆಲ್ಲರಿಗೂ ಪರಿಚಯ ಇರತಕ್ಕಂಥದ್ದು, ಜೊತೆಗೆ ಎಲ್ಲರಿಗೂ ನಿಮ್ಮ ಸುತ್ತಮುತ್ತ ಪ್ರಾಂತ್ಯಗಳಲ್ಲಿ ಸಿಗುವಂತಹದ್ದು. ಹಾಗೆ ಯಾವುದೇ ಒಂದು ಅನುಷ್ಠಾನಗಳಿಗಾದರೂ ಈ ಒಂದು ಮೂಲಿಕೆಯನ್ನು ಬಳಸುವಂತಹದ್ದು. ಅದರಲ್ಲೂ ಶಿವನಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು. ಬಹುಶಃ ನಾನು ಇಷ್ಟು ಹೇಳಿದಾಗ ಈಗಾಗಲೇ ನಿಮ್ಗಳ ಮನಸ್ಸಲ್ಲಿ ಬಂದಿರುತ್ತೆ. ಆದರೆ ಬಂದಂಥದ್ದು ಯಾವುದು ಅನ್ನೋದನ್ನು ನೀವು ನನಗೆ ಹೇಗೆ ತಿಳಿಸ್ತೀರಿ? ನೀವು ಟಿ ವಿ ಮುಂದೆ ಕೂತು ಇಂಥದ್ದೇ ಗುರುಗಳು ಹೇಳ್ತಾರೆ ಅಂತ ನೀವು ಹೇಳಿದಾಗ ನಿಮ್ಮಿಂದ ನಿಮ್ಮ ಪಕ್ಕದವರು ಹೇಳ್ತಾರಲ್ಲ, ಆಗ ನನ್ನ ಸಂತೋಷ, ನನಗೆ ಕೇಳಿಸುತ್ತದು. ನೀವು ಟಿ ವಿ ಮುಂದೆ ಕೂತು ಇಂತಹ ಗಿಡಮೂಲಿಕೆ ಹೇಳ್ಬೋದು ಗುರುಗಳು ಅನ್ನೋ ಮಾತು ಜೋರು ಧ್ವನಿಯಲ್ಲಿ ಹೇಳಿದ್ರೆ ನಿಮ್ಮ ಟಿ ವಿಯಿಂದ ಸೌಂಡು ನನ್ನ ಕಿವಿಗೆ ಕೇಳಿಸುತ್ತೆ. ಹೌದಲ್ಲ? ಈಗ ಟೆಕ್ನಾಲಜಿ ಚೆನ್ನಾಗಿದೆ, ಎಲ್ಲ ಟೆಕ್ನಾಲಜಿ. ನೀವು ಅಲ್ಲಿದ್ದರೂ ನೀವು ಇದ್ದೀರಾ ಅಂತ ತೋರಿಸ್ತಾರೆ. ಹಾಗಿದ್ದಾಗ ನಿಮ್ಮ ಸ್ವರ ನನಗೆ ಕೇಳಿಸೋದಿಲ್ವಾ? ಕೇಳಿಸುತ್ತೆ. ಜೋರಾಗಿ ಹೇಳಿ, ಯಾವ ಗಿಡಮೂಲಿಕೆಯನ್ನು ಇವತ್ತು ನಾನು ತಿಳಿಸ್ತೀನಿ. ಶಿವನಿಗೆ ಇಷ್ಟವಾಗಿರ್ತಕ್ಕಂಥದ್ದು, ಶಿವನಿಗೆ ಇಷ್ಟವಾಗಿರ್ತಕ್ಕಂಥದ್ದು, ಎಲ್ಲ ಕಡೆ ಸಿಗುವಂಥದ್ದು, ಜೊತೆಗೆ ಎಲ್ಲಿಂದೆಲ್ಲಿ ನೋಡೋದು ಸಹಿತ ಕಣ್ಣಿಗೆ ನೋಡಲಿಕ್ಕೆ ಆನಂದವಾಗಿ ಕಾಣಿಸುವಂಥದ್ದು. ಹಾಗಂತ ತುಂಬ ಎತ್ತರವಾದ ಗಿಡ ಅಲ್ಲ. ಇಷ್ಟು ಹೇಳಿದ ಮೇಲಂತೂ ಇನ್ನು ಸೀಕ್ರೆಟ್ ಓಪನ್ ಮಾಡ್ದಂಗೆ ಆಯಿತು. ಇರಲಿ, ಅದನ್ನು ಇನ್ನೂ ಸ್ವಲ್ಪ ಹೊತ್ತು ಕಾಯಿಸೋಣ, ನಂತರ ನಾನು ತಿಳಿಸ್ತೀನಿ. ಆದರೆ ಅದ್ಭುತವಾದಂಥ ತಂತ್ರಸಾರ, ಅದ್ಭುತವಾದಂಥ ನಿಮ್ಮ ಮುಖದ ಸೌಂದರ್ಯವನ್ನು ವೃದ್ಧಿಸ್ಕೊಳ್ಳೋದಕ್ಕೆ ಈ ಮೂಲಿಕೆ ಭಾಳ ಕೆಲಸ ಮಾಡುತ್ತೆ. ಮನೆಯಲ್ಲಿ ಮಕ್ಕಳಿದ್ದರೆ ಔಷಧಿಯ ಗುಣ ಇದೆ, ಅದರಲ್ಲಿ ಅದ್ಭುತವಾದಂಥ ಔಷಧಿಯ ಗುಣ ಇದೆ. ಮಕ್ಕಳಿಗೆ ಯಥೇಚ್ಛವಾದಂಥ ರೀತಿ ನೀವು ಚಾಕ್ಲೇಟು, ಐಸ್ ಕ್ರೀಮ್ ತಿನ್ನಿಸ್ತೀರಲ್ಲ, ಐಸ್ ಕ್ರೀಮ್ ತಿನ್ನಿಸೋ ಮಕ್ಕಳಿಗೆ ಇದು ಕೆಲಸ ಮಾಡುತ್ತೆ. ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಬಿಟ್ರೆ ನಾನೇ ಹೇಳ್ದಂಗೆ ಆಗ್ಬಿಡುತ್ತೆ. ನಾನು ಈಗ ಹೇಳಲ್ಲ, ಸ್ವಲ್ಪ ಹೊತ್ತು ಕಾಯ್ಲಿ ಅಲ್ವಾ? ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹನ್ನಿಶಮನ ಏಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಹಾಗೆ ಇದೇ ಶನಿವಾರ ಶನೈಶ್ಚರನಿಗೆ ವಿಶೇಷವಾಗಿ ನಡೀತಿರ್ತಕ್ಕಂಥ ಒಂದು ಅದ್ಭುತವಾದ ಕಾರ್ಯಕ್ರಮ, 48 ದಿವಸದ ಮಂಡಲಾಚರಣೆ. ಸ್ವಾಮಿ ನೋಡ್ತಾ ಇದ್ದ ಹಾಗೆ ಅಂದರೆ ಆ ಒಂದು ಕೃಷ್ಣಶಿಲಾ ಮೂರ್ತಿ ಎಲ್ಲರಿಗೂ ಒಂದು ಗರ್ಭಾಲಯ ಇಲ್ದಿರ ಹೊರಗಡೆ ಸ್ವಾಮಿ ದರ್ಶನ ಕೊಡ್ತಾ ಇದ್ದ. ಈಗ ಗರ್ಭಗುಡಿಯಲ್ಲಿ ವಿರಾಜಮಾನನಾಗಿ ಕೂತು ಭಗವಂತ ಎಲ್ಲರಿಗೂ ಸಹಿತ ದರ್ಶನವನ್ನು ಕೊಡ್ತಿರ್ತಕ್ಕಂಥ ಆ ಸುಂದರ ಗಳಿಗೆ ಬಂದಾಯಿತು. ಆ ವಿಗ್ರಹಕ್ಕೂ ಪ್ರತಿಷ್ಠಾಪನೆ ಮಾಡಿ 48 ದಿವಸದ ಆ ಮಂಡಲಾಚರಣೆ ಇವತ್ತಿಗೆ ಆಗ್ತಾ ಇದೆ. ಆದರೆ ಇವತ್ತು ಪ್ರಾರಂಭವಾಗುವಂಥ ಅನುಷ್ಠಾನ ಶನಿವಾರದ ದಿವಸ ವೈಭವಪೂರಿತವಾಗಿ ನಡೆಯುತ್ತೆ. ಶನಿವಾರದ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಸಹಿತ ನನ್ನ ಸ್ವಾಗತವನ್ನು ಕೋರ್ತಾ, ಶನಿವಾರ ಅಕಸ್ಮಾತ್ ನೀವು ಬರೋದಕ್ಕೆ ಮುಂಚಿತವಾಗಿ ಸ್ವಾಮಿಯ ಅಭಿಷೇಕಕ್ಕಾಗಲಿ, ಹೋಮಕ್ಕಾಗಲಿ, ಅಥವಾ ಸ್ವಾಮಿಯ ಒಂದು ವಿಶೇಷವಾದಂಥ ಅಲಂಕಾರದ ಬಗ್ಗೆ ಆಗಲಿ, ಅಥವಾ ನಿಮ್ಮಿಂದ ಏನಾದರೂ ಒಂದು ಸೇವೆ ನಾನು ಮಾಡಲಿಕ್ಕೆ ಇಚ್ಛಿಸ್ತೇನೆ, ಶನೈಶ್ಚರ ಮಂದಿರ ಅಲ್ವಾ, ಸ್ವಾಮಿ ಸೇವೆ ಮಾಡಲಿಕ್ಕೆ ನಮಗೊಂದು ಅವಕಾಶ ಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಈಗ ನಾನು ಹೇಳುವಂಥ ನಂಬರ್ಗೆ ನೀವೊಂದು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ. ಏನಂತ, ನೀವು ಇಂಥದ್ದೊಂದು ಸೇವೆ ನಾನು ಮಾಡ್ತೀನಿ, ಹೂವಿನ ಅಲಂಕಾರ ಇರ್ಬೋದು, ಅಥವಾ ಒಂದು ಅನ್ನದಾಸೋಹ ಆಗ್ಬೋದು, ಅಥವಾ ಯಾವುದೋ ಒಂದು ಸೇವೆ, ಅಥವಾ ನಡೆಯುವಂಥ ಅಭಿಷೇಕ, ತೈಲಾಭಿಷೇಕ, ತೈಲಾಭಿಷೇಕ, ಇಂಥದ್ದು ಯಾವುದೇ ಇದ್ದರೂ ಸಹಿತ ನಾನು ಈ ಸೇವೆ ಮಾಡಬೇಕು ಅಂತ ಅಪೇಕ್ಷೆ ಇದೆ ಅನ್ನೋರು ಇದಕ್ಕೊಂದು ಮೆಸೇಜ್ ಮಾಡಿ.
ನಂಬರ್ ನಿಮಗೆ ಪರಿಚಯ ಇದೆ, ಆದರೂ ನಾನು ತಿಳಿಸ್ತೀನಿ. 9980520171. ಇವತ್ತು ನೀವು ಮೆಸೇಜ್ ಮಾಡಿದ್ರೆ ಈ ಮೆಸೇಜನ್ನು ನೋಡಿ ನಮ್ಮ ಆಫೀಸಿಂದ ನಿಮಗೆ ಕರೆ ಮಾಡಿ ನಿಮ್ಮನ್ನು ಮಾತಾಡ್ತಾರೆ. 9980520171 ಈ ನಂಬರಿಗೆ ಕರೆ ಮಾಡಿ ನೀವು ಬರುವ ಸಮಯ ನಮಗೆ ತಿಳಿಸಿ, ನೀವು ಮಾಡುವಂಥ ಸೇವೆ ಏನು ಅಂತಕ್ಕಂಥದ್ದನ್ನು ತಿಳಿಸಿ. ಅದರ ಪ್ರಕಾರ ಶನಿವಾರದ ದಿವಸ ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ಶನೇಶ್ವರನ ಒಂದು ಶಾಂತಿ, ಶನೇಶ್ವರ ಮಹಾಯಜ್ಞ, ಶನೇಶ್ವರನಿಗೆ ಮಹಾಭಿಷೇಕ, ವಿಶೇಷವಾದಂಥ ಅಲಂಕಾರ ಎಲ್ಲವನ್ನು ಮಾಡಿ ಆ ಮಹಾಪ್ರಸಾದವನ್ನು ಎಲ್ಲರೂ ಕೂತು ಊಟ ಮಾಡೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ನಮ್ಮೊಂದಿಗೆ ಇರ್ತಕ್ಕಂಥವ್ರನ್ನು ಸಹಿತ ನಾವು ಜ್ಞಾಪಿಸ್ಕೊಳ್ಬೇಕು. ರಾಮರಾಜ್ ಆಚಾರ್ಯ ಪಂಚೆ ಮತ್ತು ಧೋತೀಸ್. ರಾಮರಾಜ್ ಆಚಾರ್ಯ ಪಂಚೆ ಮತ್ತು ಧೋತೀಸ್ ಅದ್ಭುತವಾದಂತಹ ಪಂಚೆಗಳು, ಅದ್ಭುತವಾದಂಥ ಪಂಚೆಯಲ್ಲಿ ಸಿಗುವಂಥ ಬಾರ್ಡರ್ಸ್. ಬರೀ ಹೆಣ್ಣುಮಕ್ಕಳಿಗಷ್ಟೇ ಅಲ್ಲ, ಸೀರೆ ಬಾರ್ಡರ್ಗಳು, ಪಂಚೆಗಳು, ಸೀರೆಗಳು ಸಿಗ್ತಕ್ಕಂಥದ್ದು. ಗಂಡು ಮಕ್ಕಳಿಗೂ ರಾಮರಾಜ್ ಅವರ ಕಡೆಯಿಂದ ಅದ್ಭುತವಾದಂಥ ಒಂದಷ್ಟು ಪಂಚೆಗಳ ಬಗ್ಗೆ ತಿಳಿಸಿದ್ದಾರೆ ಅವರು. ಇರಲಿ, ಇದ್ರ ಜೊತೆಗೆ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂಥದ್ದನ್ನು ಯಾರು ಧರಿಸಿದ್ರೂ ಅವರ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಆಗ್ತಾ ಇದೆ. ಜೊತೆಗೆ ಅದ್ಭುತವಾದಂಥ ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸಿ ನಿಮ್ಮ ಗ್ರಹಗತಿಗಳಲ್ಲಿರ್ತಕ್ಕಂಥ ದೋಷವನ್ನು ದೂರ ಮಾಡಿಸ್ಕೊಂಡು ಏನಾದರೂ ತಂತ್ರ ಮಂತ್ರ ಯಂತ್ರ ದೋಷಕ್ಕೆ ಒಳಗಾಗಿದ್ದರೆ ಆ ದೋಷಗಳಿಂದಲೂ ವಿಮುಕ್ತರಾಗಿ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲೂ ಒಂದಷ್ಟು ಲಾಭವನ್ನು ಕಂಡು ಯಥೇಚ್ಛವಾದಂಥ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ಳುವಂಥ ವಿಶೇಷವಾಗಿರ್ತಕ್ಕಂಥ ಒಂದು ರತ್ನ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ತೆಗೆದುಕೊಳ್ಳಿ. ಅದನ್ನು ಧರಿಸಿ ಅದರಿಂದ ಹೆಚ್ಚು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ಳಿ. ಇನ್ನು ಇದ್ರ ಜೊತೆಗೆ ಪ್ರತಿಯೊಬ್ಬರಿಗೂ ಇಷ್ಟ ಸೌಂದರ್ಯ ಚೆನ್ನಾಗಿರಬೇಕು. ಚರ್ಮದ ಮೇಲೆ ಕಪ್ಪು ಕಲೆಗಳಿರಬಾರ್ದು. ಚರ್ಮ ಕಾಂತಿಯುಕ್ತವಾಗಿರಬೇಕು. ಚರ್ಮಕ್ಕೆ ಸಂಬಂಧಪಡ್ತಕ್ಕಂಥ ಯಾವುದೇ ಬೆವರಿನ ಸಣ್ಣ ಗುಳ್ಳೆಗಳು ಮೈಮೇಲೆ ಬರಬಾರ್ದು. ಅಂದರೆ ಚರ್ಮದ ಮೇಲೆ ಯಾವುದೇ ಕೆಟ್ಟ ಕಲೆಗಳಾಗಿರಲಿ, ಕಪ್ಪು ಮಚ್ಚೆಗಳಾಗಿರಲಿ ಅಥವಾ ಅಲರ್ಜಿ ಸಮಸ್ಯೆಗಳಾಗಲಿ, ಇದೆಲ್ಲ ದೂರ ಆಗಬೇಕಂದ್ರೆ ಹಿಂದಿನ ಪರಂಪರೆ ಅಜ್ಜಿ ಮುತ್ತಜ್ಜಿ ಕಾಲದಿಂದಲೂ ಇರ್ತಕ್ಕಂಥದ್ದೇನೆಂದರೆ ಕಡಲೆ ಹಿಟ್ಟಿನ ಸ್ನಾನ. ಆಗೆಲ್ಲ ಸೋಪಿಲ್ಲ, ಕಡಲೆ ಹಿಟ್ಟು ತಂದ್ಕೊಳ್ಳೋರು, ಮೈಗೆಲ್ಲ ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಉಜ್ಜೋರು, ಸ್ನಾನ ಮಾಡಿಸೋರು. ಆಗ ತಾಯಿ ಎಷ್ಟೇ ವಯಸ್ಸಾಗಿರ್ತಕ್ಕಂಥ ಮಕ್ಕಳಾದರೂ ತಾಯಿ ಬೆನ್ನುಜ್ಜಿ ಸ್ನಾನ ಮಾಡಿಸೋದಿತ್ತು. ಇವತ್ತಿನ ದಿವಸ ಆ ಭಾಗ್ಯ ಕಳೆದೋಯ್ತು. ಯಾಕೆಂದರೆ ಇವತ್ತು ಸಣ್ಣ ಸಣ್ಣ ಮಕ್ಕಳಿರ್ತಾರೆ, ಸ್ಕೂಲ್ಗೆ ಹೊರಡಬೇಕು, ಅವರೇ ಹೋಗೋದು, ಬಕೆಟ್ ನೀರು ತುಂಬಿಕೊಳ್ಳೋದು, 2 ಚೊಂಬು ನೀರು ಮೈ ಮೇಲೆ ಹಾಕ್ಕೊಳ್ಳೋದು, ಓಡಿ ಬರೋದು. ಆದರೆ ಹಿಂದೆ ಹಾಗಿರಲಿಲ್ಲ. ವಯಸ್ಸಿಗೆ ಬಂದು ಮದುವೆ ವಯಸ್ಸಿರ್ತಕ್ಕಂಥ ಮಕ್ಕಳಿಗೂ ಸಹಿತ ತಾಯಿ ಬಂದು ಸ್ನಾನ ಮಾಡಿಸಿರ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಯಾಕೆಂದರೆ ನನ್ನ ತಾಯಿನೂ ನನಗೆ ಹಾಗೆ, ನಾನು ಎಷ್ಟೇ ದೊಡ್ಡವನಾದರೂ ಅವಾಗೂ ನಾನು ಬೆನ್ನುಜ್ಜಿ ತಲೆ ಉಜ್ಜಿ ಸ್ನಾನ ಮಾಡಿಸೋರು ನನ್ನ ತಾಯಿ. ಅದು ಮರೀಲಿಕ್ಕಾಗಲ್ಲ. ಇಂಥ ಕ್ಷಣ ಬಂದರೆ ಅವ್ರನ್ನ ನೆನೆಸ್ಕೊಳ್ಳಿದ್ರೆ ಇರಲಿಕ್ಕಾಗೋದಿಲ್ಲ. ಮಾತೃ ಋಣ, ಮಾತೃ ಹೃದಯ ಅದನ್ನು ತೀರಿಸ್ಲಿಕ್ಕಾಗೋದಿಲ್ಲ. ಅಂತಹ ತಾಯಿಯ ಮನಸ್ಸದು. ಹಾಗೆ ಯಾರ ಮನೆಗಳಲ್ಲಿ ಇವತ್ತಿಗೂ ಹಿರಿಯರಿದ್ದಾರೆ, ಆ ಹಿರಿಯರಿರ್ತಕ್ಕಂಥ ಮನೆಯವರು ಮಕ್ಕಳು ಕೇಳಲಿ ಬಿಡಲಿ ಬಲವಂತವಾಗಿ ಅವ್ರು ಸ್ನಾನ ಮಾಡೋ ಒಳಗೋಗಿ ಅವ್ರಿಗೆ ಸ್ನಾನ ಮಾಡಿಸುವಂಥ ಕ್ರಮ ಇವತ್ತಿಗೂ ಇದೆ. ಅದಿಲ್ಲ ಅಂತಿಲ್ಲ. ಅಂದರೆ ಆ ಒಂದು ವರ್ಗದ ಜನ ಇದ್ದಾರಲ್ಲ, ಅವ್ರ ಕೈಲಿ ನಡೆಯುತ್ತೆ. ಅದಕ್ಕೆ ಅವರು ಉಪಯೋಗಿಸೋದೇನೆಂದರೆ ಕಡಲೆ ಹಿಟ್ಟೆ. ಅಂತಹ ಕಡಲೆ ಹಿಟ್ಟಿನ ಸೋಪು ಸದ್ಗುರು ಆಯುರ್ವೇದಿಕರವರ ಅದ್ಭುತವಾದಂಥ ಒಂದು ಸೋಪಿದೆ. ಎಲ್ಲ ಕಡೆ ಸಿಗ್ತಾ ಇದೆ. ಅದರಲ್ಲೂ ಸಣ್ಣ ಮಳಿಗೆಯಿಂದ ಹಿಡಿದು ಬೃಹತ್ ದೊಡ್ಡ ಶಾಪ್ಸಲ್ಲೂ ಸಿಗುತ್ತೆ. ತಗೊಳ್ಳಿ, ಒಳ್ಳೆಯದಾಗಲಿ. ಇದೆಲ್ಲದರ ಜೊತೆಗೆ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಅಲ್ವಾ? ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಎಂಬತಕ್ಕಂಥದ್ದು ಪೂಜೆಗಳಲ್ಲಿ ನಾವು ಹೇಳೋದು ಮಾತ್ರ ಅಲ್ಲ. ಇವತ್ತು ಎಷ್ಟೋ ಜನ ಹೆಣ್ಣುಮಕ್ಕಳು ಹೋಗಿ ಮಾರುಕಟ್ಟೆಯಿಂದ ತರಬೇಕಾದ್ರೆ ಸೈಕಲ್ ಬ್ರ್ಯಾಂಡ್ ಅಂತ ಕೇಳಿ ತರ್ತಾರೆ. ಯಾಕೆಂದರೆ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿಯಲ್ಲಿ ಬರೀ 1-2 ಥರ ಸುವಾಸನ ಭರಿತವಾಗಿರ್ತಕ್ಕಂಥದ್ದಲ್ಲ, ಸಾಕಷ್ಟು ಇದೆ. ಜಾಸ್ಮಿನ್ ಇದೆ, ಮಲ್ಲಿಗೆ ಇದೆ, ಸಂಪಿಗೆ ಇದೆ. 1-2 ಹೇಳ್ತಾ ಹೊರಟ್ರೆ ಏನೆಲ್ಲ ಪುಷ್ಪಗಳು ಸುಗಂಧ ಪರಿಮಳವನ್ನು ಬೀರುತ್ತೋ ಅಂತಹ ಪುಷ್ಪಗಳ ಸುಗಂಧ ಪರಿಮಳವನ್ನು ಈ ಧೂಪದಲ್ಲಿ ನೋಡ್ಬೋದು. ಹಾಗಾಗಿ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ದೇವರ ಪೂಜೆಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದೆಲ್ಲದರ ಜೊತೆಗೆ ತಿಥಿವಾರ ನಕ್ಷತ್ರ ತಿಳ್ಕೊಳ್ಳೇಬೇಕಲ್ಲ. ಶ್ರೀ ವಿಶ್ವವಸುನಾಮ ಸಂವತ್ಸರೇ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ 11/9/2025. ಇಲ್ಲಿ ಇನ್ನೊಂದು ವಿಶೇಷ ಇದೆ. ಈ ವಿಶೇಷವನ್ನು ಎಲ್ಲ ಹಿರಿಯಂತಹ ನನ್ನ ತಂದೆ ತಾಯಂದಿರು, ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೂ, ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿಯರಿಗೂ ತಿಳಿಸ್ಬೇಕು. ಈ 11/9 ಇದು ನನ್ನ ಹುಟ್ಟಿದ ದಿನಾಂಕ. 11ನೇ ತಾರೀಕು ನಾನು ಹುಟ್ಟಿದ ದಿನಾಂಕ. ಅಂದರೆ ಇಲ್ಲಿ ಅನಂತ ಪದ್ಮನಾಭ ಯಾವತ್ತು ಬರುತ್ತೋ ಅವತ್ತು ಹುಟ್ಟಿದಬ್ಬ ಇದೆ. ಅದರ ಜೊತೆಗೆ ಮುಖ್ಯವಾಗಿ ನಾನು ತಿಳ್ಕೊಳ್ಬೇಕಾದಂತಹದ್ದು 11ನೇ ತಾರೀಕು. ತಾರೀಖು ಪ್ರಕಾರ ಬಂದರೆ 11, ಮಾಸ ಬಂದರೆ ತಿಂಗಳು ನೋಡಿದ್ರೆ 9. ಹಾಗಾಗಿ ಒಂದು ಕಡೆ ನನ್ನ ಸಂತೋಷ, ನನ್ನ ತಂದೆ ತಾಯಿ ಆಶೀರ್ವಾದ, ಹಿರಿಯರ ಆಶೀರ್ವಾದ ನನಗಿರಲಿ. ಯಾಕೆಂದರೆ 11/9/2025 ಇವತ್ತು ಗುರುವಾರ, ಚತುರ್ಥಿ, ಅಶ್ವಿನಿ ನಕ್ಷತ್ರ ಪ್ರಕಾರವೂ ಬಹಳ ವಿಶೇಷವಾಗಿದೆ. ಇವತ್ತು ಯಾರೆಲ್ಲ ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಿ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿ, ಗುರುಗಳ ಸಾನ್ನಿಧ್ಯಕ್ಕೋ ಅಥವಾ ಗುರುವಿಗೆ ಗುರುವಾಗಿರ್ತಕ್ಕಂಥ ನಿಮ್ಮ ಮಾತೃಶ್ರೀ, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತಾವು ಆಚೆ ಹೊರಟ್ರೆ
ನಿಮ್ಮ ಕೆಲಸಗಳಲ್ಲಿ ಒಳ್ಳೆಯ ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇದೇ ಶನಿವಾರ ಬೆಳಗ್ಗೆ 8 ಗಂಟೆಗೆ ತಪ್ಪದೇ ವೀಕ್ಷಿಸಿ ಮಹರ್ಷಿ ವಾಣಿ ಕಾರ್ಯಕ್ರಮ. ಏಕೆ ಅಂದರೆ ವಸಂತೋತ್ಸವ ಮಹರ್ಷಿ ಮಂದಿರದಲ್ಲಿ ನಡೀತು, ಅದು ಪ್ರಸಾರವಾಗ್ತಿದೆ. ಅದಕ್ಕಾಗಿ ತಪ್ಪದೇ ವೀಕ್ಷಿಸಿ ಬೆಳಗ್ಗೆ 8 ಗಂಟೆಗೆ ಮಹರ್ಷಿ ವಾಣಿ ಕಾರ್ಯಕ್ರಮ ಇದೇ ಶನಿವಾರ. ಮತ್ತು 12 ರಾಶಿಗಳ ಫಲಾನುಫಲಗಳು ಏನಿದೆ, ಯಾರಿಗೆ ಅದೃಷ್ಟ ಯಾರಿಗೆ ದುರಾದೃಷ್ಟ, ಗುರೂಜಿರವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಗುರುಜಿ, 12 ರಾಶಿಗಳ ಫಲಾನುಫಲಗಳನ್ನ ತಿಳಿಸ್ಕೊಡಿ ಗುರುಜಿ. ಖಂಡಿತಮ್ಮ, 12 ರಾಶಿಗಳ ಫಲಗಳೂ ಹೌದು. ಹಾಗೆ ಈಗ ಪ್ರಸ್ತುತ ಕಾಲಮಾನ ಇದು ಕೃಷ್ಣ ಪಕ್ಷ, ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ನಾವಿದ್ದೇವೆ. ಇದು ಪಕ್ಷ ಮಾಸ ಅಂದರೆ ಸಂಪೂರ್ಣವಾಗಿ ಹಿರಿಯರಿಗೆ ಇರ್ತಕ್ಕಂಥದ್ದು. ಯಾರು ನಮ್ಮನ್ನು ಅಗಲಿದ್ದಾರಲ್ಲ, ಅಗಲಿರ್ತಕ್ಕಂಥವರು ಆಯಾ ಕುಟುಂಬದಲ್ಲಿ ಮರಣ ಹೊಂದಿರತಕ್ಕಂಥವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಪಕ್ಷಾರಾಧನೆ ಮಾಡಿ ಒಂದಷ್ಟು ತಿಥಿಯೋ ಶ್ರಾದ್ದವೋ ತಿಲತರ್ಪಣವನ್ನು ಆಚರಣೆ ಮಾಡತಕ್ಕಂತಹ ಮಹಾಲಯ ಪಕ್ಷಗಳಿದು. ಈ ಪಕ್ಷ ಮಾಸ ಎಲ್ಲರಿಗೂ ಅವರವರ ವಾಸ್ತುಗೃಹದಲ್ಲಿ ಅವರವರ ಕುಟುಂಬದ ಹಿರಿಯರು ಅಗಲಿರ್ತಾರಲ್ಲ, ಮರಣ ಹೊಂದಿರ್ತಾರಲ್ಲ, ಅಂಥವ್ರಿಗೆ ಪ್ರಾರ್ಥನೆ ಮಾಡ್ತಕ್ಕಂಥ ಕಾಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಯಾರೆಲ್ಲ ಪಕ್ಷ ಮಾಸ ಆಚರಣೆ ಮಾಡ್ತಿದ್ದೀರಿ ಅವರೆಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ಅವರಿಗೆ ಸಲ್ಲಿಸಬೇಕಾದಂತಹ ಗೌರವವನ್ನು ಸಲ್ಲಿಸಿ, ಆಗ ಖಂಡಿತ ಒಳಿತಾಗತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ನಾವು ಈ ದಿನದ ರಾಶಿಫಲದ ಕಡೆ ಗಮನ ಹರಿಸಬೇಕಾದ್ದು. ರಾಶಿಫಲ ಗಮನ ಹರಿಸೋದಕ್ಕೂ ಮುನ್ನ ಈ ವನಸಿರಿ ಬಗ್ಗೆ ಹೇಳ್ತಾ ಇದ್ದೆ. ಗುರುವಾರ ಅಂದಾಗ ಗುರುವಾರದ ಒಂದು ವನಸಿರಿ ಅದ್ಭುತವಾಗಿರ್ತಕ್ಕಂಥದ್ದು ಅಂತ. ಈ ಸಾಮಾನ್ಯಕ್ಕೆ ಮಕ್ಕಳಿಗೆ ಶೀತ ಬಾಧೆಯಿಂದ ನರಳುವಂಥ ಮಕ್ಕಳಿಗೆ ಎರಡೂ ಕಡೆ ಗಲ್ಲ ಊದ್ಕೊಂಡಿರುತ್ತೆ, ನೋವು ಒದ್ದಾಡ್ತಾ ಇರ್ತಾರೆ. ಈ ಶೀತ ಬಾಧೆ ಅಂತ ಬಂದಾಗ ಬರೀ ಮಕ್ಕಳು ಮಾತ್ರ ಅಲ್ಲ, ದೊಡ್ಡವ್ರಿಗೂ ತಪ್ಪಿದ್ದಲ್ಲ. ಯಾರಿಗೆ ಈ ದವಡೆಗಳು ಅಂದರೆ ಈ ಗಲ್ಲದ ಭಾಗ, ಈ ಭಾಗ ಭಾಳಷ್ಟು ನಾನು ಇಲ್ಲಿ ತೋರಿಸಿದ್ರೆ ಗಡ್ಡ ಇರೋದ್ರಿಂದ ಗೊತ್ತಾಗ್ತಿಲ್ವೇನೋ ಅಲ್ವಾ, ಏನು ಮಾಡೋದು ಇರಲಿ. ಆದರೆ ಈ ಗಲ್ಲದ ಭಾಗ ಅಂತೇನಿದೆಯೋ ಅಂದರೆ ಕೆನ್ನೆಯಿಂದ ತಳಭಾಗ, ಈ ಭಾಗ ಅಂದರೆ ಕಂಠದ ಈ ತಲೆಭಾಗ, ಈ ಕಂಠ ಅಂತೇನಿದೆಯೋ ನಿಮ್ಮ ಕಂಠದ ಭಾಗ ಅಥವಾ ಕುತ್ತಿಗೆ ಭಾಗ, ಈ ತಳಭಾಗದಲ್ಲಿ ಯಾರು ನೋವು ಭಾಳಷ್ಟು ಒದ್ದಾಡ್ತಿರ್ತಿರಲ್ಲ, ಇದಕ್ಕೆ ಔಷಧೋಪಚಾರ ಬೇಡ. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಮನೆ ಮದ್ದಿದೆ. ಏನಪ್ಪ ಅಂದರೆ ನಿಮ್ಮ ಸುತ್ತಮುತ್ತ ಪ್ರಾಂತ್ಯದಲ್ಲಿ ಸಿಗ್ತಕ್ಕಂಥ ಶಿವನಿಗೆ ಇಷ್ಟವಾಗಿರ್ತಕ್ಕಂಥ ತುಂಬೆ ಹೂವು ಗೊತ್ತು ನಿಮಗೆ. ಆ ತುಂಬೆ ಎಲೆ ಇದೆಯಲ್ಲ, ಆ ತುಂಬೆ ಎಲೆಯನ್ನು ಕುಟ್ಟಿ ಒಂದಿಷ್ಟು ಅರಿಶಿಣವನ್ನು ಹಾಕಿ ಆ ತುಂಬೆ ಎಲೆಯ ಆ ಸೊಪ್ಪಿನ ರಸವನ್ನು ನಿಮ್ಮ ಗಲ್ಲಗಳಿಗೆ ಹಚ್ಚೋದ್ರಿಂದ ವಯಸ್ಸಿನ ತಾರತಮ್ಯ ಇಲ್ಲ, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಆ ತುಂಬೆ ಸೊಪ್ಪಿನ ಎಲೆಯನ್ನು ನೀವು ಹಚ್ಚೋದ್ರಿಂದ ಎಂತಹ ನೋವಿದ್ರೂ ಸಹಿತ ಅದು ತೆಗೆದುಹಾಕುತ್ತೆ, ಶೀತದ ಗಡ್ಡೆಯನ್ನು ಕರಗಿಸುತ್ತೆ. ಮತ್ತು ಅದೇ ತುಂಬೆ ಸೊಪ್ಪಿನ ಎಲೆಯನ್ನು 2 ಡ್ರಾಪು ಒಳಗೂ ತಗೋಬೋದು, ತಪ್ಪೇನಿಲ್ಲ. ಆದರೆ ಅದು ಹೇಗೆ ಅಂತ ತಿಳ್ಕೊಳ್ಬೇಕು, ಒಂದು ಕ್ರಮ. ಇನ್ನು ಸಣ್ಣ ಮಕ್ಕಳಿಗೆ ಶೀತ ಬಾಧೆಯಿಂದ ನರಳೋ ಮಕ್ಕಳಿಗೆ ಈ ತುಂಬೆ ಸೊಪ್ಪು, ತುಳಸಿ ಸೊಪ್ಪು, ದೊಡ್ಡಪತ್ರೆ ಸೊಪ್ಪು, ತುಳಸಿ, ದೊಡ್ಡಪತ್ರೆ ಮತ್ತು ತುಂಬೆ ಈ ಮೂರನ್ನು ಸಹಿತ ಚೆನ್ನಾಗಿ ಹಿಂಡಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ಹಿಂಡಿದಾಗ ರಸ ಬರುತ್ತೆ. ಅದರ ಜೊತೆಗೆ ಸ್ವಲ್ಪ ಬೇಕೋ ಬೇಡ ಅನ್ನೋ ಥರ ಅರಿಶಿನ, ಒಂದು ಅರ್ಧ ಕಲ್ಲುಪ್ಪು ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ 1-2-3 ಡ್ರಾಪ್ ಕೊಟ್ಟರೆ ಈ ಮಕ್ಕಳು ಗೊರ ಅಂತಿರ್ತಾರೆ. ಉಸಿರಾಟ ಪ್ರಕ್ರಿಯೆ ಎಲ್ಲರಂತಿರೋದಿಲ್ಲ. ಅದು ವಯಸ್ಸಲ್ಲಿ ಹಿರಿಯರಾದರೂ ಸರಿ, ಸಣ್ಣ ಮಕ್ಕಳಾದರೂ ಸರಿ, ಅಂತಹ ಮಕ್ಕಳಿಗೆ ಮತ್ತು ಹಿರಿಯರಿಗೆ ತುಂಬೆ ಸೊಪ್ಪಿನ ರಸ ಅಮೃತದಂತ ಕೆಲಸ ಮಾಡುತ್ತೆ. ಆದರೆ ಪ್ರಮಾಣ ಇದೆ, ಎಷ್ಟು ಕೊಡಬೇಕು, ಹೇಗೆ ಕೊಡಬೇಕು ಅಂತ ನಿಮ್ಮ ಮನೆಯಲ್ಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಗೊತ್ತು ಈ ತಂತ್ರ. ನೋಡಿ, ಎಷ್ಟೋ ಮನೆಮದ್ದುಗಳು ಇಲ್ಲಿ ಕೂತು ನಾನು ಹೇಳುವಂಥ ಮನೆಮದ್ದು ಮನೇಲಿರ್ತಕ್ಕಂಥ ಅಜ್ಜಿಗೋ ತಾಯಿಗೋ ಗೊತ್ತಿರುತ್ತೆ. ನಾನು ಇನ್ನೂ ಹೇಳೋಕ್ಕೆ ಶುರು ಮಾಡೋಕ್ಕಿಲ್ಲ, ಅಯ್ಯೋ ಅದಕ್ಕಿಂತ ಸೇರಿಸಬೇಕಾಗಿತ್ತು, ಹೀಗೆ ಮಾಡಬೇಕಾಗಿತ್ತು, ಇದು ನಮ್ಮ ಕಾಲದಲ್ಲಿ ನಾವು ಮಾಡ್ತಿದ್ವಿ. ಈಗಿನ ಮಕ್ಕಳು ಬರೀ ಟಾನಿಕ್ ಹಾಕ್ತಾರೆ. ಈಗಿನ ಪರಿಸ್ಥಿತಿ ಹೇಗಿದೆಪ್ಪ ಅಂದರೆ ಗಂಟಲು ನೋವು ಬಂತು ಅಂತ ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋಗ್ತೀವಿ, ಅವರು ಅದಕ್ಕೊಂದು ಟಾನಿಕ್ ಕೊಡ್ತಾರೆ. ಅದರಲ್ಲಿ 2-3 ಸ್ಪೂನ್ ಮಾತ್ರ ಹೊಡಿತೀವಿ, ಮಿಕ್ಕಿದ ಟಾನಿಕನ್ನು ಮನೇಲಿ ಬಿಸಾಕ್ತೀವಿ. ಇಂತಹ ಪರಿಸ್ಥಿತಿ. ಸುಲಭನಾಗಿ ಪ್ರಕೃತಿಯ ಮಧ್ಯದಲ್ಲಿ ಪ್ರಕೃತಿ ನಮಗೆ ಕೊಟ್ಟಂಥ ವನಸಿರಿಗಳು ತುಂಬ ವಿಶೇಷ. ಇನ್ನು ತುಂಬೆ ಹೂವಂತೂ ಶಿವನಿಗೆ ವಿಶೇಷ. ತುಂಬೆ ಹಸಿರು ಎಲೆಗಳು ಮಾತ್ರ ಆಯುರ್ವೇದಿಕಲ್ಲಿ ತುಂಬ ಹೆಸರಿದೆ. ಇನ್ನು ಇದು ಮುಖದ ಸೌಂದರ್ಯಕ್ಕೆ ಹೇಗೆ ಬರುತ್ತೆ ಅನ್ನೋದು, ಯಾಕೆಂದರೆ ಸೌಂದರ್ಯ ಮುಖಕ್ಕೆ ಸಂಬಂಧಪಟ್ಟದ್ದು ಏನು ಹೇಳಿದ್ರು ನಮ್ಮ ಹೆಣ್ಮಕ್ಳ ಕಿವಿ ನೆಟ್ಟಗಾಗುತ್ತೆ. ಅವರೆಷ್ಟೇ ಸೌಂದರ್ಯವಾಗಿದ್ದರೂ ಇನ್ನೂ ಚೆನ್ನಾಗಿ ಕಾಣಬೇಕು ಅಂತಕ್ಕಂಥದ್ದು. ಎಷ್ಟೇ ವಯಸ್ಸಾದರೂ ಅಯ್ಯೋ ಇದು ಹೀಗ ನೋಡೋಣ, ಒಂದ್ಸತಿ ಪ್ರಯತ್ನ ಮಾಡೋಣ ಅಂತ ಮಾಡುವಂಥ ಗುಣ ಹೆಣ್ಣುಮಕ್ಕಳಿಗಿದೆ. ಅದು ತಪ್ಪಲ್ಲ. ಸೌಂದರ್ಯ ನಿಮ್ಮ ಆ ಜನ್ಮ ಸಿದ್ಧ ಹಕ್ಕು. ಇನ್ನು ಸೌಂದರ್ಯ ವೃದ್ಧಿಗಾಗಿ ಏನು ಮಾಡಬೇಕು? ಚೆನ್ನಾಗಿರ್ತಕ್ಕಂಥ ತುಂಬೆ ಸೊಪ್ಪನ್ನು ತರಬೇಕು. ತುಂಬೆ ಸೊಪ್ಪನ್ನು ತಂದು ಅದನ್ನು ಚೆನ್ನಾಗಿ ಕುಟ್ಟಿ ಪೌಡ್ರ್ ಮಾಡಿಕೊಂಡು ಅದನ್ನು ನೆರಳಲ್ಲೇ ಒಣಗಿಸಿ ಹಸಿ ಸೊಪ್ಪು ಸಿಕ್ಕಿದ್ರೆ ಇನ್ನೂ ಒಳ್ಳೆಯದೇ. ಆ ತುಂಬೆ ಸೊಪ್ಪು ಚೆನ್ನಾಗಿರ್ತಕ್ಕಂಥ ಅರಿಶಿನ ತುಂಬೆ ಸೊಪ್ಪನ್ನು ಗಂಧದ ಕಲ್ಲ ಮೇಲೆ ಗಂಧ ತೆಗಿಬೇಕು. ಗಂಧ ಸುಗಂಧ ಭರಿತವಾಗಿರಬೇಕು. ಗಂಧದ ಕಲ್ಲ ಮೇಲೆ ಯಾವುದೋ ಗಂಧ ಚಕ್ಕೆದ ಮಾಡೋದಲ್ಲ. ನೀವು ಗಂಧದ ಕಲ್ಲ ಮೇಲೆ ಆ ಚಕ್ಕೆ ಇಟ್ಟು ಗಂಧ ತೆಗಿತಾ ಇದ್ದರೆ ಆ ಸುಗಂಧ ಪರಿಮಳ ಅನ್ನೋದು ಬರಬೇಕು, ಗಂಧದ ಪರಿಮಳ ಬರಬೇಕು. ಆ ಪರಿಮಳ ಬರುವಂತಹ ಗಂಧ ನಿಮ್ಮಲ್ಲಿದ್ದರೆ ಅದಕ್ಕೆ ತುಂಬೆ ಸೊಪ್ಪಿನ ರಸ,
ಅರಿಶಿನ ಎರಡೂ ಮಿಶ್ರಿತ ಮಾಡಿ ಒಂದೆರಡು ರೌಂಡು ಜಾಕಾಯಿನೂ ಸಹಿತ ಜಾಕಾಯಿನೂ ಗಂಧ ಅದರಲ್ಲಿ ಮಿಶ್ರಣ ಮಾಡಿಕೊಂಡು ಅದರ ಲೇಪನವನ್ನು ನಿಮ್ಮ ಎರಡೂ ಕೆನ್ನೆಗಳ ಮೇಲೆ ಅಥವಾ ಎಲ್ಲಿ ಬಂಗು ಅಂತಿರುತ್ತೋ, ಮುಖದ ಮೇಲೆ ಎಲ್ಲಿ ಕಪ್ಪು ಚುಕ್ಕೆಗಳಿರುತ್ತೋ, ನಿಮ್ಮ ಮುಖದಲ್ಲಿ ತುಂಬ ಎಲ್ಲಿ ಕಪ್ಪು ಆಗ್ತಾ ಇರುತ್ತೋ ಅಂತಹ ಸಾನ್ನಿಧ್ಯಕ್ಕೆ ನಿಮ್ಮ ಮುಖಕ್ಕೆ ಅದನ್ನು ಹಚ್ಚಿ ಸ್ವಲ್ಪ ಒಣಗೋ ತನಕ ಬಿಟ್ಟು ಅದಾದ ನಂತರ ಅದನ್ನು ತೆಗೆದು ಪಕ್ಕಕ್ಕೆ ಹಾಕಿ, ಅಂದರೆ ಮುಖ ಕ್ಲೀನಾಗಿ ತಣ್ಣೀರ ತೊಳಿರಿ. ಇಷ್ಟು ಮಾತ್ರ ನೀವು ಮಾಡ್ತಾ ಬನ್ನಿ. ಇದು ನಿಮಗೆ ಒಂದು ಅನುಕೂಲ ಆಗಬೇಕಾದ್ರೆ ಮೊದಲು ನೀವೇನು ಮಾಡಬೇಕು, ಇದರ ಗಂಧ ತಯಾರಾದ ಮೇಲೆ ತಯಾರಾಗಿರ್ತಕ್ಕಂಥ ಗಂಧವನ್ನು ನಿಮ್ಮ ಮೊದಲು ಈ ಕೈ ಮೇಲೆ ಎಡಗೈಯೋ ಅಥವಾ ಬಲಗೈಯೋ ಕೈ ಮೇಲ್ಭಾಗ ಇಲ್ಲೊಂದು ಸ್ವಲ್ಪ ಹಚ್ಚಿ. ಯಾವುದೇ ಒಂದು ಆಯುರ್ವೇದಿಕ್ ಔಷಧಿ ಆಗಿರಲಿ, ಯಾವುದೇ ಮೆಡಿಸಿನ್ ಆಗಲಿ, ನಿಮ್ಮ ಮುಖಕ್ಕೆ ಅಪ್ಲೈ ಮಾಡೋದಕ್ಕೆ ಮುಂಚಿತವಾಗಿ ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ನಿಮ್ಮ ಮುಖಕ್ಕೆ ಅಪ್ಲೈ ಮಾಡೋದಕ್ಕೆ, ನಿಮ್ಮ ಮುಖದ ಮೇಲೆ ಹಚ್ಚೋದಕ್ಕಿಂತ ಮೊದಲು ಈ ಜಾಗಕ್ಕೆ ಹಚ್ಚಬೇಕು. ಇದಿಷ್ಟು ಜಾಗಕ್ಕೆ ಹಚ್ಚಿ ಒಂದು 5 ನಿಮಿಷ ಬಿಟ್ಟರೆ ಇಲ್ಲಿ ನಿಮಗೇನೂ ಅಲರ್ಜಿ ಆಗಲಿ, ನೊವೆ ಆಗಲಿ ಅಥವಾ ಇದರಿಂದ ಏನೂ ತೊಂದರೆ ಆಗ್ತಾ ಇಲ್ಲ ಅಂದಾಗ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಬೇಕು. ಯಾಕೆಂದರೆ ಮುಖದ ಚರ್ಮ ಬಹಳ ಸೂಕ್ಷ್ಮ. ನೋಡಿ, ಮುಖಕ್ಕೆ ಯಥೇಚ್ಛವಾದ ಬಿಸಿಲು ಬೀಳುತ್ತೆ. ಮುಖಕ್ಕೆ ಹೊರಗಡೆ ಇರ್ತಕ್ಕಂಥ ಧೂಳು, ಗಲೀಜು, ಡಸ್ಟು ಎಲ್ಲ ಬಂದು ಕೂತ್ಕೊಳ್ಳುತ್ತೆ. ಆದರೆ ಮುಖದ ಸೌಂದರ್ಯವನ್ನು, ಮುಖದ ಚರ್ಮ ಎಷ್ಟು ಬೇಕೋ ಹೇಗೆ ಬೇಕೋ ಅದು ಹಾಗೆ ಸಂರಕ್ಷಣೆ ಮಾಡಿಕೊಳ್ಳುತ್ತೆ. ಅದಕ್ಕೋಸ್ಕರ ಮುಖದ ಚರ್ಮ ಏನಿದೆಯೋ ಅದು ಅದೇ ಥರ ಇಲ್ಲಿರ್ತಕ್ಕಂಥ ಚರ್ಮ, ಇದು ನಾವು ಕೈ ತೊಳಿತೀವಿ, ಇದೂ ಬಿಸಿಲು ಬೀಳುತ್ತೆ, ಇದ್ರ ಮೇಲೂ ಧೂಳು ಬೀಳ್ತಾ ಇರುತ್ತೆ. ಆದರೆ ಇದಕ್ಕೆ ಯಾವುದೇ ಒಂದು ವನಸಿರಿಗಳನ್ನು, ಗಿಡಮೂಲಿಕೆಯನ್ನು ಇಲ್ಲಿ ನಾವು ಅಪ್ಲೈ ಮಾಡಿದ್ರೆ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿದಷ್ಟೇ ಪವರ್ ಇರುತ್ತೆ. ಅದಕ್ಕೆ ಇಲ್ಲಿ ನೀವು ಮೊದಲು ಆ ಗಂಧವನ್ನು ಇಲ್ಲಿ ಲೇಪನ ಮಾಡಿ ಒಂದು 5 ರಿಂದ 10 ನಿಮಿಷ ಬಿಟ್ಟು ನಂತರ ಇದು ತೊಳೆದಾದ ಮೇಲೆ ಇಲ್ಲಿ ಏನು ಚೇಂಜಸ್ ಇದೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿನ ಚರ್ಮಕ್ಕೂ ಗೊತ್ತಾಗ್ಬಿಡುತ್ತೆ. ಇದು ಚೇಂಜ್ ಆಗ್ತಿದೆ ಅಂದಾಗ ನಿಮ್ಮ ಮುಖಕ್ಕೆ ಅದನ್ನು ಅಪ್ಲೈ ಮಾಡಿ ಅದರ ಸೌಂದರ್ಯವನ್ನು ಮತ್ತಷ್ಟು ವೃದ್ಧಿಸುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿಫಲದ ಕಡೆ ಗಮನ ಹರಿಸೋಣ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಇನ್ನು ರಾಶಿಫಲದ ಕಡೆ ಗಮನ ಹರಿಸುವಂಥ ಸಮಯ ಬಂದಾಯಿತು. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು, ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಯಾವುದಾದ್ರೂ ಒಂದು ಕಡೆ ಮಾತಿಗೆ ಕಟ್ಟಿಬಿದ್ದು ಏನಾದರೂ ಒಂದು ಅಸಮಾಧಾನವನ್ನು ತಂದುಕೊಂಡು ಮಾನಸಿಕವಾಗಿ ತುಂಬ ಹಿಂಸೆ ಪಡುವಂಥ ಪರಿಸ್ಥಿತಿ ಎದುರಾಗುತ್ತೆ. ಇವತ್ತು ಎಷ್ಟೇ ಸೌಮ್ಯವಾಗಿದ್ದು, ಎಲ್ಲದರಿಂದಲೂ ದೂರ ಇದ್ದು, ಯಾರೊಬ್ಬರು ಬಾಯಿಗೂ ಸಿಗದಿರ ನಮ್ಮಷ್ಟಕ್ಕೆ ನಾವು ದೇವ್ರು ಕೊಟ್ಟಂಥ ಕೆಲಸವನ್ನು ಮಾಡ್ಕೊಂಡು ನೆಮ್ಮದಿಯಾಗಿ ಇರೋಣಪ್ಪ ಅಂತ ನೀವು ಅಂದುಕೊಂಡ್ರೂ ಹಾಗಿರ್ಲಿಕ್ಕಾಗೋದಿಲ್ಲ. ಕೆಲಸಕ್ಕೆ ಬಾರ್ದಂಥ ಎಲ್ಲ ವಿಚಾರಗಳೂ ತಲೆ ಹಾಕ್ತೀರಿ, ಎಲ್ಲಾದ್ರ ಕಡೆಯೂ ಮೂಗು ತೋರಿಸ್ತೀರಿ, ಎಲ್ಲಾದ್ರ ಕಡೆಯೂ ಏನೋ ಒಂದು ಸಮಸ್ಯೆ ಮಾಡ್ಕೊಳ್ತೀರಿ. ಅದಕ್ಕಾಗಿ ಇವತ್ತು 12 ಗಂಟೆ 11 ನಿಮಿಷದವರೆಗೂ ಮೇಷರಾಶಿಯವರು 12 ಗಂಟೆ 11 ನಿಮಿಷ ಅಲ್ಲಿವರೆಗೂ ಭಾಳ ಜಾಗೃತರಾಗಿರಿ, ಎಚ್ಚರಿಕೆಯಾಗಿರಿ. ಯಾವುದೇ ವಿಚಾರಕ್ಕಾದರೂ ನಿಮಗೆ ಸಂಬಂಧ ಇರಲಿ ಅಥವಾ ಸಂಬಂಧ ಇದ್ದರೂ ಸರಿ ಇಲ್ಲದಿದ್ದರೂ ಸರಿ ಅದರಿಂದ ಸ್ವಲ್ಪ ದೂರನೇ ಇರಿ. ಎಷ್ಟು ಬೇಕೋ ಅಷ್ಟು ಮಾತ್ರ ನಿಮ್ಮ ಪಾತ್ರವನ್ನು ಅಲ್ಲಿ ಉಪಯೋಗಿಸಿ, ಆಗ ಸ್ವಲ್ಪ ಒಳಿತನ್ನು ಕಾಣಬಹುದು. ಆದರೂ ಇವತ್ತಿನ ಕಾಲಧರ್ಮ ಅಷ್ಟು ಒಳಿತಲ್ಲ. ಏನೋ ಒಂದು ಸಮಸ್ಯೆ ನಿಮ್ಮನ್ನು ಬಾಧಿಸುತ್ತೆ, ಯಾವುದೋ ಒಂಥರ ಹಿಂಸೆ ನಿಮ್ಮನ್ನು ಆವರಿಸುತ್ತೆ. ಅದಕ್ಕಾಗಿ ಬಹಳ ಎಚ್ಚರಿಕೆ ಬೇಕಾಗುತ್ತೆ. ಮೊದಲು ಮನೆ ದೇವರ ಪ್ರಾರ್ಥನೆ ಮಾಡಿ, ಎಲ್ಲ ಗುರು ಹಿರಿಯರ ಆಶೀರ್ವಾದ ಪಡೀರಿ. ಇವತ್ತಿನ ದಿವಸ ಗುರುವಿನ ಅನುಗ್ರಹಕ್ಕೋಸ್ಕರ ನಿಮ್ಮ ಧರ್ಮದ ಗುರುಗಳ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನಿಮ್ಮ ಕೆಲಸಕ್ಕೆ ಮುಂದಾಗಿ ಮೇಷರಾಶಿಯವರು ಒಳಿತನ್ನು ಕಾಣ್ತೀರಿ. ಇನ್ನು ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಮನಸ್ಸಿಗಿಷ್ಟು ಶಾಂತಿ, ನೆಮ್ಮದಿ ಇದೆ. ಆದರೆ ಏನೇ ಕೆಲಸ ಮಾಡಬೇಕಾದರೂ ಕೆಲಸಕ್ಕೆ ಪ್ರಾರಂಭದಲ್ಲಿರ್ತಕ್ಕಂಥ ಆ ಇಂಟ್ರೆಸ್ಟು, ಆಗಿರ್ತಕ್ಕಂಥ ಒಂದಷ್ಟು ಮನಸ್ಸಿನ ಉದ್ವೇಗತನ, ಆವೇಶ ಎಲ್ಲವೂ ಇದೆಯಲ್ಲ, ಅದಾದ ಸ್ವಲ್ಪ ಹೊತ್ತು ಬದಲಾಗ್ಬಿಡುತ್ತೆ. ಆದರೆ ಏನೇ ಬಂದರೂ ಸಹಿತ ಭಗವಂತ ನಿನ್ನ ದಯ ಹೊಂದಿರಲಿ, ನಿನ್ನ ಅನುಗ್ರಹ ನನಗೆ ಬೇಕಪ್ಪ ಅಂಥೇಳಿ ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ಸಾಧ್ಯವಾದರೆ ಒಂದಷ್ಟು ಉದ್ದಿನ ಬೇಳೆ, ಒಂದಷ್ಟು ಅಕ್ಕಿ ಮತ್ತು ಉದ್ದನ್ನು ಮನೇಲಿಟ್ಟು ದೇವರ ಹತ್ರ ಪ್ರಾರ್ಥನೆ ಮಾಡಿ ತದನಂತರ ನೀವು ಮನೆಯಿಂದ ಆಚೆ ಹೊರಟ್ರೆ ಒಂದಿಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಆದರೂ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ನಿಮ್ಮ ಕುಲದೇವರ ಪ್ರಾರ್ಥನೆ ಇರಲಿ, ಹಾಗೆ ಈ ಮಾಡುವಂಥ ಯಾವುದೇ ಕೆಲಸ ಕಾರ್ಯ ಆದರೂ ಸ್ವಲ್ಪ ರಹಸ್ಯವನ್ನು ಮೇಂಟೈನ್ ಮಾಡಿ. ಅಂದರೆ ಒಂದಷ್ಟು ಗೌಪ್ಯತೆಯನ್ನು ನೀವು ಕಾಪಾಡಿದ್ರೆ ಖಂಡಿತ ಹೆಚ್ಚಿನ ಫಲ. ಆ ಗೌಪ್ಯತೆ ಕಾಪಾಡಬೇಕಾದ್ದು ನಿಮ್ಮ ಧರ್ಮ. ಎಲ್ಲ ಕೆಲಸಗಳನ್ನು ಎಲ್ಲವನ್ನೂ ಬಹಿರಂಗಪಡಿಸಬಾರ್ದು. ಒಂದಷ್ಟು ಗೌಪ್ಯತೆ ಕಾಪಾಡಿದ್ರೆ ಅದು ಅತೀತವಾದಂತಹ ಒಂದು ಶಕ್ತಿ ಬರುತ್ತೆ. ಹಾಗಾಗಿ ವೃಷಭ ರಾಶಿಯವರ ಸಮಯ ಅದ್ಭುತವಾಗಿದೆ, ಆದರೆ ಕೆಲವು ವಿಚಾರಗಳನ್ನು ಗೌಪ್ಯವಾಗಿಡಬೇಕಾಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ವೃಷಭ ರಾಶಿವರೆಗೂ ತಿಳ್ಕೊಂಡ್ವಿ. ಮಿಥುನ ರಾಶಿಯಿಂದ ರಾಶಿಫಲ ಗುರೂಜಿ. ಖಂಡಿತಪ್ಪ. ಇನ್ನು ಮಿಥುನ ಮಿಥುನ ಲಗ್ನದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಗುಣ ಮತ್ತು ಮನಸ್ಸಲ್ಲೊಂದು ಆನಂದ, ನೀವು ಮಾಡುವಂಥ ಕೆಲಸ ಸ್ವಚ್ಛಂದವಾದಂತಹ ಬದುಕಿನಲ್ಲಿ ನಡೆಯುವಂಥ ಒಂದು
ವಿಶೇಷವಾಗಿರ್ತಕ್ಕಂಥ ಗುಣ ನಿಮ್ಮದಾಗುತ್ತೆ. ಇವತ್ತು ವಿದ್ಯಾರ್ಥಿಗಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಏನೋ ಒಂದು ಸಾಧನೆ ಮಾಡ್ತಿದ್ದೇನೇನೋ, ಏನೋ ಒಂದು ಸಾಧಿಸಿದ್ದೇನೇನೋ, ಯಾವುದೋ ಒಂದು ಕೆಲಸ ನಾನು ಕೈ ಹಿಡಿದಿದ್ದೇನೆ, ಆ ಕೆಲಸ ಪರಿಪೂರ್ತಿ ಆಗುತ್ತೆ, ಅಥವಾ ನಾನು ಅಂದ್ಕೊಂಡಷ್ಟು ಮಟ್ಟಿಗೆ ಭಗವಂತ ನಾನು ಕೈ ಹಿಡಿದು ನಡೆಸ್ತಾನೆ ಎಂಬತಕ್ಕಂಥ ಆತ್ಮವಿಶ್ವಾಸ, ನಂಬಿಕೆ ಒಂದು ವಿಶೇಷವಾಗಿರ್ತಕ್ಕಂಥ ಗುಣ. ಇದೆಲ್ಲದರ ಜೊತೆಗೆ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿಯನ್ನು, ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಮಿಥುನ ರಾಶಿಯವರಿಗೆ ಇವತ್ತು ಮಧ್ಯಾಹ್ನ ಸರಿಸುಮಾರು 1 ಗಂಟೆಯಿಂದ 4 ಗಂಟೆ 20 ನಿಮಿಷ, 1 ರಿಂದ 4:20 ಮಧ್ಯದಲ್ಲಿ ಒಂದಷ್ಟು ಜಾಗೃತೆ ಇರಬೇಕು, ಎಚ್ಚರಿಕೆ ಇರಬೇಕು, ಜೋಪಾನ ಇರಬೇಕು. ಯಾಕೆಂದರೆ ಈ ಸಮಯದಲ್ಲಿ ಕೆಲಸಕ್ಕೆ ಬಾರದಂತಹ ಒಂದಷ್ಟು ವಿಚಾರಗಳು, ನಿಮ್ಮ ಆತ್ಮೀಯರಾಗಿರ್ತಕ್ಕಂಥವರು ಶತ್ರುತ್ವ ತೋರಿಸುವಂಥ ವಿಧಿವಿಧಾನ, ಅಥವಾ ಯಾವುದು ನಿಮಗೆ ಬೇಡ ಅನಿಸ್ಕೊಳ್ಳುತ್ತೋ ಅದೇ ನಿಮ್ಮ ಕಣ್ಮುಂದೆ ಕಾಣುವಂಥದ್ದು, ಹೀಗೆ ಒಂದಲ್ಲ ಒಂಥರ ಒಂದಷ್ಟು ಅಚಾತುರ್ಯಗಳು ಕಾಣಿಸ್ಬೋದು. ಎಚ್ಚರಿಕೆ ಇರಲಿ. ಆದರೆ ಇವತ್ತು ಗುರುವಾರಾದ್ರಿಂದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ನಿಮ್ಮ ಧರ್ಮದ ಗುರುಗಳನ್ನು ಆರಾಧನೆ ಮಾಡ್ತಾ, ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರಾಗಲಿ, ಮಂತ್ರಾಲಯದ ಪ್ರಭುಗಳಾಗಲಿ, ಅಥವಾ ಗುರು ದತ್ತಾತ್ರೇಯರಾಗಲಿ, ಒಟ್ಟಾರೆ ಗುರುಗಳನ್ನು ಪ್ರಾರ್ಥನೆ ಮಾಡುವಂಥ ಕಾಲ ಆದ್ದರಿಂದ ಗುರು ಪ್ರಾರ್ಥನೆಯಿಂದ ಇರ್ತಕ್ಕಂಥ ದೋಷಗಳನ್ನು ಖಂಡಿತ ದೂರ ಮಾಡ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದ ಇರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಸಾಕಷ್ಟು ಬದಲಾವಣೆ ಬೇಕು, ಹಾಗೆ ಎಚ್ಚರಿಕೆ ಬೇಕು, ಜೋಪಾನವಾಗಿರಬೇಕಾಗಿರ್ತಕ್ಕಂಥ ಕಾಲ ನಿಮ್ಮದಾಗಬೇಕು. ಇವತ್ತು ಕರ್ಕಾಟಕ ರಾಶಿಯವರು ಏನೇ ಸಮಸ್ಯೆ ಬಂದರೂ ಮೊದಲು ನೀವು ಆ ದೇವರನ್ನ ಪ್ರಾರ್ಥನೆ ಮಾಡಿ, ಅಥವಾ ನಿಮ್ಮ ಹಿರಿಯರ ಹತ್ರ ಈ ಸಮಸ್ಯೆಗಳನ್ನು ಹಂಚ್ಕೊಳ್ಳಿ. ಈ ಪ್ರತಿನಿತ್ಯ ಒಂದಷ್ಟು ಮೌನವಾಗಿರಬೇಕಾದಂಥ ನೀವು ಇವತ್ತು ಒಂದಷ್ಟು ಧ್ವನಿಯನ್ನು ರೈಸ್ ಮಾಡ್ತೀರಿ. ಅದರಲ್ಲೂ ಕೆಲವಷ್ಟು ನ್ಯಾಯಕ್ಕಾಗಲಿ, ಕೆಲವಷ್ಟು ಮಾಡಿರ್ತಕ್ಕಂಥ ಕೆಲಸಕ್ಕೆ ಬೇಕಾದ ವರಮಾನ ಆಗಲಿ, ಅಥವಾ ಒಂದು ಸರಿಯಾದಂಥ ಮಾರ್ಗದರ್ಶನಕ್ಕಾಗಲಿ ಇವತ್ತು ಕರ್ಕಾಟಕ ರಾಶಿಯವರು ಧ್ವನಿ ತೆಗೆದು ಮಾತಾಡಿದಾಗ ಮಾತ್ರ ಫಲ. ದೊಡ್ಡವರನ್ನು ಮಾತಾಡ್ತಾರೆ, ಹಸಿದಾಗ ಅಮ್ಮನ ಮುಂದೆ ನಿಂತು ಅಮ್ಮ ಹಸಿವಾಗ್ತಿದೆ ಅಂದರೆ ಮಾತ್ರ ಊಟ ಅಂತೆ, ಇಲ್ಲ ಅಂದರೆ ತಾಯಿ ಸಹಿತ ಊಟ ಕೊಡೋದಿಲ್ಲ. ಯಾಕೆಂದರೆ ನಿನ್ನ ಹಸಿವು ಆಕೆಗೆ ಅರ್ಥ ಆಗೋದಿಲ್ಲ. ಆ ಕ್ಷಣಕ್ಕೆ ನಿನ್ನ ಹಸಿವನ್ನು ಬಾಯ್ಬಿಟ್ಟು ಕೇಳಬೇಕು. ಹಾಗೆ ಕರ್ಕಾಟಕ ರಾಶಿಯವರು ನಿಮ್ಮ ಶ್ರಮಕ್ಕೆ ಫಲವನ್ನು, ಅದಕ್ಕೆ ಬೇಕಾಗಿರ್ತಕ್ಕಂಥ ಆಯಾ ಸಮಯಕ್ಕೆ ಬೇಕಾದಂಥ ಒಂದಷ್ಟು ವ್ಯವಸ್ಥಿತವಾದಂಥ ರೀತಿ ನಿಮ್ಮ ಮಾತಿನ ಧ್ವನಿ ಇದ್ದರೆ ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಅದರಲ್ಲೂ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಒಂದಷ್ಟು ಜೋಪಾನ, ಎಚ್ಚರಿಕೆಯಿಂದಿರಿ. ಇವತ್ತು ನೀವು ಮಾಡದಿರತಕ್ಕಂಥ ಕೆಲವು ತಪ್ಪು ಒಪ್ಪುಗಳಿಗೆ ತಲೆಬಗ್ಸಿ ನಿಂತ್ಕೋಬೇಕಾಗತ್ತೆ. ಎಚ್ಚರಿಕೆಯಿಂದ ಇರಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಗಣಪತಿಯನ್ನು ಪ್ರಾರ್ಥನೆ ಮಾಡೋದು ಬಹಳ ಉತ್ತಮ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಗುರು ಪ್ರಾರ್ಥನೆ ಮಾಡಿ, ಸಿಂಹರಾಶಿಯಲ್ಲಿರ್ತಕ್ಕಂಥವರು ಒಂದು ಚಿಟಿಗೆ ಗೋಧಿಯನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕ್ಬಿಟ್ಟು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಹೊರಡೋದು ಬಹಳ ಉತ್ತಮ. ಇನ್ನು ಸರ್ಕಾರಿ ಕೆಲಸ ಮಾಡ್ತಕ್ಕಂಥವ್ರು, ನ್ಯಾಯಸ್ಥಾನದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಚಲನಚಿತ್ರ ರಂಗದಲ್ಲಿರ್ತಕ್ಕಂಥವ್ರು, ವೈದ್ಯಕೀಯ ರಂಗದಲ್ಲಿರ್ತಕ್ಕಂಥವ್ರು ತಾವು ಒಂದೊಂದು ಚಿಟಿಗೆಯಷ್ಟು ಕಡಲೆಬೇಳೆಯನ್ನು ತೆಗೆದು ಅದಕ್ಕೆ ಉತ್ತರಾಭಿಮುಖವಾಗಿ ನಿಂತು ಗುರುವನ್ನು ಪ್ರಾರ್ಥನೆ ಮಾಡಿ ಆ ಕಡಲೆಬೇಳೆಯನ್ನು ನೀರಿಗೆ ಹಾಕೋದ್ರಿಂದ ಮತ್ತಷ್ಟು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ತಂದುಕೊಳ್ತೀರಿ. ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು ತಂದುಕೊಳ್ತೀರಿ. ಯಥೇಚ್ಛವಾಗಿರ್ತಕ್ಕಂಥ ನಿಮ್ಮ ಸ್ಥಾನಮಾನದಲ್ಲಿ ಯಾವುದು ಧಕ್ಕೆ ಉಂಟಾಗದಂತೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ, ಕನ್ಯಾಲಗ್ನ. ಕನ್ಯಾರಾಶಿ, ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಮಾಡ್ಕೊಳ್ತೀರಿ, ರೌದ್ರವಾಗ್ತೀರಿ, ಕೋಪ ಮಾಡ್ಕೊಳ್ತೀರಿ. ಯಾವುದು ಬೇಕು ಯಾವುದು ಬೇಡ, ಸ್ವಲ್ಪ ತಾಳ್ಮೆ, ಸಮಾಧಾನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ತಾಳಿದವನು ಬಾಳಿಯಾರು ಅಂತಾರಲ್ಲ, ಆ ತಾಳಿದವನು ಬಾಳಿಯಾನು ಅಂತ ಹೇಳಿದಾಗ ಅಂದರೆ ನಿಮ್ಮ ತಾಳ್ಮೆ ಎಂಬತಕ್ಕಂಥದ್ದು ನಿಮ್ಮ ಬಾಳಿಗೊಂದು ಅಂದರೆ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಇಲ್ಲಿ ತಾಳ್ಮೆ ಕಳ್ಕೊಂಬಿಟ್ಟು ನಾವು ಮಾತಾಡಿದ್ರೆ ಆ ಕ್ಷಣ ಕೋಪದಲ್ಲಾಡುವ ಮಾತು, ಕೋಪದಲ್ಲಿ ನಡ್ಕೊಳ್ಳುವಂಥ ರೀತಿ, ಆ ಕೋಪ ಮೂಗಿನ ತುದಿಯಲ್ಲಿದ್ದಾಗ ಏನಾಗುತ್ತೋ, ಅದರಿಂದ ಏನು ಅಚಾತುರ್ಯಗಳಾಗುತ್ತೋ ಹೇಳಲಿಕ್ಕಾಗೋದಿಲ್ಲ. ಅದರಿಂದ ಪುನಃ ಯಾವುದೂ ಸರಿ ಹೋಗುವಂಥದ್ದಲ್ಲ, ಅಲ್ಲಿ ಮನಸ್ತಾಪ ಉಂಟಾಗ್ಬಿಡುತ್ತೆ. ಹಾಗಾಗಿ ಇಲ್ಲಿ ತಾಳ್ಮೆ ಬಹಳ ಮುಖ್ಯವಾಗಿರುತ್ತೆ. ಕನ್ಯಾ ರಾಶಿಯವರು ಎಷ್ಟು ತಾಳ್ಮೆಯಿಂದ ವರ್ತನೆ ಮಾಡ್ತೀರೋ ಅಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಯಾರು ಏನಾದರೂ ಅನ್ನಲಿ, ಯಾವ ಕೆಲಸದ ಬಗ್ಗೆ ಯಾರು ಏನಾದರೂ ಟೀಕೆ ಮಾಡಲಿ, ಟೀಕೆ ಮಾಡ್ತಕ್ಕಂಥವ್ರು, ಅಂತಕ್ಕಂಥವ್ರು, ದೂಷಣೆ ಮಾಡ್ತಕ್ಕಂಥವ್ರು ಇವತ್ತು ನಿಮ್ಮ ಸುತ್ತಮುತ್ತನೇ ಇರ್ತಾರೆ. ಆದರೆ ಯಾರ ಮಾತುಗೂ ಸಹಿತ ನೀವು ಯಾರನ್ನ ಎಷ್ಟು ನೀವು ಗೌರವಿಸಬೇಕು, ಸ್ವಾಗತಿಸಬೇಕು ಅಷ್ಟು ಮಾತ್ರ ಮಾಡಿ. ಅಥವಾ ಯಾರೊಬ್ಬರ ಮಾತಿಗೂ ನಿಮ್ಮ ಮುಖದ ಒಂದು ಸ್ಮೈಲಿಂಗ್ ಇರಲಿ, ಒಂದು ನಗುಮುಖ ಇರಲಿ, ಬಿಟ್ಟರೆ ನಿಮ್ಮ ಮಾತಿನ ಧ್ವನಿ ಆಚೆ ಬರೋದು ಬೇಡ. ಎಚ್ಚರಿಕೆಯಿಂದಿರಿ. ಸಾಧ್ಯವಾದರೆ ಒಂದಷ್ಟು ಹೆಸರು ಕಾಳು, ಒಂದಷ್ಟು ಗೋಧಿ ಮತ್ತು ಹೆಸರು ಕಾಳನ್ನು ಮನೆಯಲ್ಲಿ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಗುರುಗಳ ಸಾನ್ನಿಧ್ಯಕ್ಕೆ ಕೊಟ್ಟು ಅಥವಾ ವಿಷ್ಣು ಸಾನ್ನಿಧ್ಯಕ್ಕೆ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ಇರ್ತಕ್ಕಂಥ ದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ, ನೆಮ್ಮದಿಯ ಸಿದ್ಧಿ ಆಗುತ್ತೆ. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಸಮಸ್ಯೆಗಳು ಅಂದರೆ ಹಣಕಾಸಿನ ವಿಚಾರ, ಕೆಲವು ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳು, ಅತೀತವಾದಂತಹ ಜವಾಬ್ದಾರಿ. ಕೆಲವೊಮ್ಮೆ ಏನಾಗುತ್ತೆ,
ತನ್ನ ವಯಸ್ಸಿಗೋ ತನ್ನ ಮನಸ್ಸಿಗೋ ಅಥವಾ ತನಗೆ ತನ್ನ ಒಂದು ಲಿಮಿಟ್ ದಾಟಿ ಮುಂದಕ್ಕೆ ಹೋಗುವಂಥದ್ದು ಅಥವಾ ಹೆಚ್ಚು ಜವಾಬ್ದಾರಿ ತಲೆ ಮೇಲೆ ಹೊರುವಂಥದ್ದು, ಬೇಡವಾದಂಥ ವಿಚಾರಗಳನ್ನು ತಲೆಯಲ್ಲಿ ಆಲೋಚನೆ ಮಾಡ್ತಕ್ಕಂಥದ್ದು, ಸರಿ ತಪ್ಪಿನ ಸರಿಯಾದ ಮಾರ್ಗದರ್ಶನ ಇಲ್ದಿರ ಆಗುವಂಥದ್ದು ಅಥವಾ ಅನುಭವಸ್ಥರ ಮಾತನ್ನು ಆಲಿಸ್ಲಿಕ್ಕೆ ಆಗದಿರ ಇರತಕ್ಕಂಥದ್ದು, ಪ್ರತಿ ಕಾಲವೂ ಸಹಿತ ನೀವು ಹಾಕುವ ಹೆಜ್ಜೆ ಎಲ್ಲೋ ಒಂದು ಕಡೆ ಜಾರು ಬೀಳುವಂಥ ಪರಿಸ್ಥಿತಿ ಎದುರಾಗುವಂಥದ್ದು. ಇವತ್ತಿಂಥ ಪರಿಸ್ಥಿತಿಗಳು ಸಾಕಷ್ಟು ಇದೆ. ಯಾಕೆಂದರೆ ಇವತ್ತಿನ ಗ್ರಹಸ್ಥಿತಿ, ಇವತ್ತಿನ ನಕ್ಷತ್ರಚಾರ ಪ್ರಕಾರ ತುಲಾರಾಶಿಯವರಿಗೆ ಅಷ್ಟು ಒಳಿತಲ್ಲ. ಎಚ್ಚರಿಕೆಯಿಂದಿರಿ. ಆದಷ್ಟು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ 21 ಗರಿಕೆಯನ್ನು ತಂದು ಗಣಪನ ಪಾದದ ಮೇಲೆ ಇಟ್ಟು ಒಂದು ನಮಸ್ಕಾರ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ತುಲಾ ರಾಶಿವರೆಗೂ ರಾಶಿ ಫಲಗಳನ್ನ ತಿಳ್ಕೊಂಡ್ವಿ. ಇನ್ನು ವೃಶ್ಚಿಕ ರಾಶಿಯಿಂದ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ. ಗುರುಜಿ, ವೃಶ್ಚಿಕ ರಾಶಿಯಿಂದ ರಾಶಿ ಫಲಗಳನ್ನ ತಿಳಿಸ್ಕೊಡಿ. ಖಂಡಿತಮ್ಮ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಅಂಗಾರಕರಿಂದ ಉಂಟಾಗ್ತಕ್ಕಂಥ ಸಣ್ಣ ಸಮಸ್ಯೆಗಳೇನಪ್ಪ ಅಂದರೆ ಚರ್ಮದ ಮೇಲೆ ಉಂಟಾಗ್ತಕ್ಕಂಥ ಸಮಸ್ಯೆಗಳು. ಯಾಕೆಂದರೆ ಅಂಗಾರಕ ಕುಜ ಅಲ್ಲಿ ಸರಿಯಿಲ್ಲ ಅಂದರೆ ಜಾತಕದಲ್ಲಿ ರಕ್ತ ಚಲನೆ ಆಗ್ತಕ್ಕಂಥದ್ದು, ನರನಾಡಿಗಳಿಗೆ ವ್ಯತ್ಯಾಸ ಆಗ್ತಕ್ಕಂಥದ್ದು ಅಥವಾ ಒಂದಷ್ಟು ವ್ಯತ್ಯಾಸದಿಂದ ಮಾನಸಿಕವಾಗಿ ನೋವು ಪಡ್ತಕ್ಕಂಥದ್ದು, ಇದೆಲ್ಲ ಸಮಸ್ಯೆ ಎದುರಾಗ್ಬೋದು. ಏನೇ ಆದರೂ ಇದೆಲ್ಲ ಸಮಸ್ಯೆಗಳಂತಕ್ಕಂಥದ್ದು ಇವತ್ತು ಮಧ್ಯಾಹ್ನ 2 ಗಂಟೆವರೆಗೂ, ಈ ಮಧ್ಯಾಹ್ನದ ಕಾಲ 2 ಗಂಟೆವರೆಗೂ ಹೀಗೆ ಒಂದಷ್ಟು ಅಸಮಾಧಾನದ ಸನ್ನಿವೇಶಗಳನ್ನು ವೃಶ್ಚಿಕ ರಾಶಿಯವರು ಗಮನಿಸ್ತಿರ್ತೀರಿ. ಅದಾದ ನಂತರ ಒಂದಿಷ್ಟು ಒಳಿತಾಗುವಂಥ ಕಾಲ. ಆ ಒಳಿತಾಗುವಂಥ ಕಾಲದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಮನಸ್ಸನ್ನು ಶಾಂತಿ ರೂಪದಲ್ಲಿ ತಂದಿಟ್ಕೊಂಡ್ರೆ ಅದರ ಫಲಾಫಲಗಳು ಮತ್ತಷ್ಟು ವೃದ್ಧಿ ಆಗುತ್ತೆ. ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಏನಪ್ಪ ಅಂದರೆ ಬೆಳಗ್ಗೆದ್ದು ತುಳಸಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ತುಳಸಿಯಿಂದ ಒಂದಷ್ಟು ವಿಷ್ಣು ದೇವರಿಗೆ ಅರ್ಚನಾ ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದು, ನಿಮ್ಮ ಧರ್ಮದ ಗುರುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು. ಇದ್ರ ಜೊತೆಗೆ ಬೆಟ್ಟದ ನೆಲ್ಲಿಕಾಯಿ ಎಲ್ಲಾದರೂ ಕಂಡು ಬಂದರೆ ಬೆಟ್ಟದ ನೆಲ್ಲಿಕಾಯಲ್ಲಿ 2 ದೀಪಗಳನ್ನು ಮಾಡಿಕೊಂಡು ನಿಮ್ಮ ಕುಲದೇವರಿಗೆ ಬೆಟ್ಟದ ನೆಲ್ಲಿಕಾಯಿಂದ ದೀಪದ ಆರಾಧನೆ ಮಾಡೋದ್ರಿಂದ ಆರ್ಥಿಕ ಪರಿಸ್ಥಿತಿ, ಬರ್ತಕ್ಕಂಥ ಕಷ್ಟಗಳು, ಮುಂದಾಗುವಂಥ ಸಮಸ್ಯೆಗೊಂದು ಪರಿಹಾರವನ್ನು ತಾವು ಕಂಡುಕೊಳ್ಬೋದು. ಆ ಬೆಟ್ಟದ ನೆಲ್ಲಿಕಾಯಿ ಮೇಲೆ ದೀಪದ ಬತ್ತಿಯನ್ನು ಇಟ್ಟು, ತುಪ್ಪದ ಬತ್ತಿ ಇಟ್ಟು ಒಂದು ಆರತಿ ಮಾಡಿದ್ರೆ ಎಂತಹ ಸಂಕಷ್ಟಗಳಿದ್ರೂ ಖಂಡಿತ ದೂರ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ, ಧನುಲಗ್ನ. ಧನುರಾಶಿ, ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಧನುರಾಶಿಯಲ್ಲಿರ್ತಕ್ಕಂಥವರು ಸಾಕಷ್ಟು ಆಕರ್ಷಿತರಾಗಿರ್ತೀರಿ. ವ್ಯವಹಾರಗಳನ್ನು ಚೆನ್ನಾಗಿ ಮಾಡ್ಕೊಳ್ತೀರಿ. ವ್ಯಾಪಾರ ವ್ಯವಹಾರದ ಕಡೆ ನೀವು ಗಮನ ಕೊಟ್ಟಂತೆ ನಡೆಸ್ಕೊಳ್ತೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ನಿಮ್ಮ ಜವಾಬ್ದಾರಿಯನ್ನು ಮತ್ತಷ್ಟು ವೃದ್ಧಿ ಮಾಡ್ತೀರಿ. ಹಾಗೆ ಧನುರಾಶಿಯಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರ, ವ್ಯಾಪಾರ, ನ್ಯಾಯಸ್ಥಾನ ಅಥವಾ ಒಂದು ಕೋರ್ಟು ಕಚೇರಿ ಯಾವುದೇ ವಿಚಾರದಲ್ಲಾದರೂ ಧೈರ್ಯವಾಗಿ ಒಂದೆಜ್ಜೆ ಮುಂದಿಟ್ಟು ಅದರಲ್ಲಿ ಆಗಿರ್ತಕ್ಕಂಥ ಸಾಧಕ ಬಾಧಕಗಳನ್ನು ಅರ್ಥ ಮಾಡಿಕೊಂಡು ಸರಿಯಾದ ಜಯವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಬಲದಲ್ಲಿ ತಾವು ಸಿದ್ಧರಾಗ್ತೀರಿ. ಕಾರಣ ನಿಮ್ಮ ಜಾತಕದಲ್ಲಿ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ, ಹಾಗೆ ಶನಿಯ ದೃಷ್ಟಿಕೋನ ಸಹಿತ ಅಷ್ಟೇ ವಿಶೇಷವಾದ್ದರಿಂದ ಧನುರಾಶಿಯವರು ಬಹಳ ಸಂತಸದಿಂದ ಸಂಭ್ರಮದಲ್ಲಿ ತಾವಿರಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಬೇಕು ಬೇಡಗಳನ್ನು ತಿಳ್ಕೊಳ್ಬೇಕು, ಯೋಗ ಫಲವನ್ನು ಮತ್ತಷ್ಟು ವೃದ್ಧಿಸ್ಕೊಳ್ಬೇಕು. ಯಾವುದೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆ ಇರಬೇಕು. ತಾಳ್ಮೆಯಿಂದ ವರ್ತನೆ ಮಾಡಿದರೆ ಮಾತ್ರ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗುವಂಥದ್ದು. ಆದರೂ ಕುಲದೇವರ ಪ್ರಾರ್ಥನೆ ಇರಲಿ, ಮಹಾವಿಷ್ಣುವಿನ ಆರಾಧನೆ ಇರಲಿ, ಜೊತೆಗೆ ನಿಮ್ಮ ಧರ್ಮದ ಗುರುಗಳನ್ನು ಆರಾಧನೆ ಮಾಡಿ ಮನಸ್ಸಲ್ಲೊಂದು ಸಂಕಲ್ಪವನ್ನು ಮಾಡಿಕೊಂಡು ತದನಂತರ ತಾವೊಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದರೂ ಸರಿ ತಪ್ಪುಗಳೇನು ಅಂತಕ್ಕಂಥದ್ದನ್ನು ಅರ್ಥಕೊಳ್ಬೇಕು. ಆ ಸರಿ ತಪ್ಪುಗಳನ್ನು ನಿಮ್ಮ ಮನಸ್ಸಲ್ಲಿ ಅದು ಗಟ್ಟಿಯಾದರೆ, ದೃಢವಾದಂಥ ರೀತಿ ನಿಂತರೆ ಆಗ ಎಲ್ಲ ಫಲಗಳು ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ, ಕುಂಭಲಗ್ನ. ಕುಂಭರಾಶಿ, ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕೇತುವಿನ ಅನುಗ್ರಹ, ಗುರುವಿನ ಕಾರುಣ್ಯ, ಅದರಲ್ಲೂ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥ ಧರ್ಮ ಕಾರ್ಯ, ಯಾವುದೇ ಕೆಲಸ ಕಾರ್ಯಗಳನ್ನು ಜವಾಬ್ದಾರಿ ತೆಗೆದುಕೊಂಡರೂ ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ನಿಂತು ಕೆಲಸ ಮಾಡಿದಾಗ ಮಾತ್ರ ಅದರ ಫಲಾಫಲಗಳು ಸಿಗ್ತಕ್ಕಂಥದ್ದು. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ ಅಥವಾ ಗೌರಿಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡಿಕೊಳ್ಳಿ. ಶಾಂತಿ ಸಮಾಧಾನವಾಗಿದ್ದರೆ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ. ಹಾಗಾಗಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡೋದರಲ್ಲಿ ಇವತ್ತು ಹೆಚ್ಚಿನ ಫಲವನ್ನು ಕುಂಭರಾಶಿಯವರು ತಾವು ಸಿದ್ಧಿಪಡಿಸ್ಕೊಳ್ಬೋದು.
ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಇವತ್ತು ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ದೇವಿಯ ಸಾನ್ನಿಧ್ಯದಲ್ಲಿ ಒಂದಿಷ್ಟು ಅರಿಶಿಣ ಕುಂಕುಮ ಮಂಗಳ ದ್ರವ್ಯಗಳನ್ನು ಹಾಕಿ ನಮಸ್ಕಾರ ಮಾಡೋದ್ರಿಂದ ಎಂಥ ಕರ್ಮಫಲಗಳಿದ್ದರೂ ಎಲ್ಲವೂ ದೂರ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಪರಿಸ್ಥಿತಿ, ವ್ಯಾಪಾರ ವ್ಯವಹಾರ, ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅಥವಾ ಜವಾಬ್ದಾರಿಯುತವಂಥ ಸ್ಥಾನದಲ್ಲಿ ನಿಂತು ನಡ್ಕೊಳ್ಬೇಕಾದಂಥ ಕೆಲಸಗಳ ಕಡೆ ಗಮನ ಕೊಡಬೇಕಾದ್ದು. ಯಾವುದೊಂದು ಮಾಡಿದ್ರೂ ಸಹಿತ ಯಾವುದೂ ಸರಿಸಮಾನ ಆಗ್ತಾಯಿಲ್ಲ, ಯಾವುದೂ ಸರಿ ಹೋಗುವಂಥ ಪರಿಸ್ಥಿತಿಯಲ್ಲಿಲ್ಲ. ಆದರೆ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕಾದಂಥ ವಿಚಾರ, ಮನುಷ್ಯನ ಗ್ರಹಗತಿಗಳು ಕೆಟ್ಟಾಗ ಗ್ರಹ ನಕ್ಷತ್ರಚಾರ ಪ್ರಕಾರ ಗ್ರಹಗಳಿಂದಲೇ ಅನುಕೂಲ ಆಗಬೇಕು ಬಿಟ್ಟರೆ ಇವತ್ತು ನಾನು ಸರಿಪಡಿಸ್ಕೊಳ್ತೀನಿ ಅಂತ ಏನೋ ಮಾಡಲಿಕ್ಕೆ ಹೊರಟ್ರೆ ಅದು ಸಾಧ್ಯವಿಲ್ಲ. ಆದರೆ ಇವತ್ತು ಸರಿಸುಮಾರು 11 ಗಂಟೆ 40 ನಿಮಿಷದಿಂದ 4 ಗಂಟೆ 23 ನಿಮಿಷದವರೆಗೂ ಒಂದು ಅದ್ಭುತವಾದ ಕಾಲ ಇದೆ. ಮನಸ್ಸಿಗೆ ಇಷ್ಟ ಇಲ್ಲದಿದ್ದರೂ ಆ ಸಮಯದಲ್ಲಿ ಒಂದಷ್ಟು ಕೆಲಸಗಳನ್ನು ಮಾಡ್ತೀರಿ. ಆ ಕೆಲಸಗಳನ್ನು ಮಾಡಿ ಕೆಲಸ ಆಗುತ್ತೋ ಇಲ್ಲೋ ಎಂಬತಕ್ಕಂಥ ಸಂದೇಹದಲ್ಲಿರ್ತೀರಿ. ಆ ಸಂಶಯ ನಿಮಗೆ ಎಷ್ಟೇ ಇದ್ರೂ ಅದಾದ ನಂತರ ಜಯವನ್ನೇ ಸಾಧನೆ ಮಾಡ್ಕೊಳ್ತೀರಿ. ಹಾಗಾಗಿ ಇವತ್ತು ಗುರುಗಳ ದರ್ಶನ, ಗುರುರಾಯರ, ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರ ಅಥವಾ ದತ್ತ ಮಹಾರಾಜರ ಆರಾಧನೆ ಮಾಡ್ತಾ ಎಲ್ಲದರೂ ಒಂದು ಕಂದು ಬಣ್ಣದ ಗೋವಿಗೆ ಗೋಗ್ರಾಸ ಕೊಟ್ಟು ಗೋವಿನ ಬಾಲದ ಭಾಗವನ್ನು ತಲೆಗೆ ನೀವು ಮುಡಿಸ್ಕೊಳ್ಳೋದ್ರಿಂದ, ಅದನ್ನು ತಲೆ ಮುಟ್ಟಿಸೋದ್ರಿಂದ ಸಾಕಷ್ಟು ಒಳ್ಳೆಯ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ, ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ, ಬಡತನ ರೇಖೆಯಲ್ಲಿರ್ತಕ್ಕಂಥವ್ರಿಗೆ ಅಥವಾ ಏನೋ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಕೈಲಾದಷ್ಟು ಏನು ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಆ ಸಹಾಯವನ್ನು ಮಾಡಿ. ಕೆಲವೊಮ್ಮೆ ಹಣಕಾಸಿನ ಸಹಾಯವೇ ಪ್ರಧಾನ ಅಲ್ಲ, ನಿಮ್ಮ ದೇಹ ದಂಡಿಸಿ ಒಂದಷ್ಟು ಸೇವೆಯನ್ನು ಮಾಡೋದು ಅದು ಸಹಿತ ದೊಡ್ಡ ಸಹಾಯವೇ. ಇಂತಹ ಸೇವಾ ಮನೋಭಾವ ನಿಮಗಿದ್ದರೆ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳ ಫಲಗಳನ್ನ ತಿಳ್ಕೊಂಡ್ವಿ. ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆ ಮಾಡ್ತಿರ್ತಾರೆ. ಬನ್ನಿ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಯಾರು ಕರೆ ಮಾಡಿದ್ದಾರೆ ನೋಡೋಣ. ಹಲೋ ಹಲೋ ಹಾ ಮೇಡಮ್, ನಾನು ಪುನಾಲಿಂದ ಮಾತಾಡ್ತೇನೆ, ಸುಶೀಲಾ ಅಂತ ಹೇಳಿ. ನಮಸ್ತೆ ಅಮ್ಮ, ಸುಶೀಲಾ ಅಂತ. ಎಲ್ಲಿಂದ ಕರೆ ಮಾಡಿದ್ದೀರಾ? ನಾ ಇಲ್ಲಿಂದ ಪುನಾಲಿಂದ ಮಾಡಿದೇನ್ರಿ. ಓ, ಪುನಾಯಿಂದ ಮಾಡಿದ್ದೀರಾ. ನಮ್ಮ ಕಾರ್ಯಕ್ರಮ ನೋಡ್ತಿರ್ತೀರಾ? ಹಾ ನೋಡ್ತಿರ್ತೀನಿ. ನಾನು ಮೊನ್ನೆನೆ ಬಂದ್ ಹೋಗಿದ್ದೀನಿ, ಗುರುಜಿಯವ್ರಿಗೆ ಭೇಟಿಯಾಗಿ ಬಂದೇನೆ. ವರ್ಷ ಬರ್ತವ್ರ ನಾವು ಈಗ 2 ತಿಂಗಳ ಹಿಂದೆ ಬಂದು ಅಲ್ಲಿ ಆಶ್ರಮಕ್ಕೆ ಬಂದು ಭೇಟಿಯಾಗಿ ಬಂದೇನಿ ನಾನು ಗುರುಜಿಯವರಿಗೆ. ಹಾ ಒಳ್ಳೇದಾಗ್ಲಿ ಅಮ್ಮ. ಗುರುಜಿ ಅವರಿದ್ದಾರೆ, ಅವರೊಂದಿಗೆ ಮಾತಾಡಿ. ಹಲೋ. ಕೊಡಿ. ಗುರುಜಿ, ನಾ ಪುನಾಲಿಂದ ಮಾತಾಡ್ತೀನಿ. ಮೊನ್ನೆ 2 ತಿಂಗಳ ಮುಂಚೆ ನಿಮ್ಗೆ ಭೇಟಿಯಾಗಿ ಬಂದಿದ್ದೇವಲ್ರಿ, ನಾನು ಮಗಳು ಕೂಡಿ. ಒಳ್ಳೇದಾಗ್ಲಿ ತಾಯಿ, ಹೇಳಮ್ಮ. ಇದು ಸ್ವಲ್ಪ ಬಾಳ ತೊಂದ್ರೆ ನಡೆದ್ರಿ. ಒಬ್ಬ ಮೈದ್ನ ನಮಗ್ ಬಾಳ ತೊಂದ್ರೆ ಕೊಡ್ಲಾಕಂದ್ರಿ ಗುರುಜಿ. ನಮಗೆ ಏನಾಗ್ತಿದೆಮ್ಮ? ಏನ್ ಸಮಸ್ಯೆ ತಾಯಿ? ಏನಿಲ್ರಿ ಗುರುಜಿ, ಕುಡಿದು ಬಂದ್ ನಮಗ್ ಬಾಳ ತೊಂದ್ರೆ ಕೊಡ್ತಾನ್ರಿ ಗುರುಜಿ. ಪಬ್ಲಿಕ್ ಬರ್ತಾನ ಅಷ್ಟೇ ತೊಂದ್ರೆ ಕೊಡಲ್ರಿ. ನಮ್ದು ಅಂದ್ರೆ ಮನೇದು ಆರ್ಥಿಕ ಪರಿಸ್ಥಿತಿ ಮಗ ಅಲ್ಲೇ ಬೆಂಗಳೂರಿಗೆ ಇರ್ತಾನ್ರಿ ನಂದು. ಅದ್ರ ನಮಗ್ ತೊಂದ್ರೆ ಬಾಳ ಎಲ್ಲಾ ಗಂಡ ಮನೆಯವ್ರ ಹೆಸರು ಎಲ್ಲಾ ತೊಂದ್ರೆ ಕೊಡ್ಲಾತಾರ್ರಿ ನಮ್ಮ ಮಾಲಕರಿಗೆ. ನಮಗ ಮನೆಯವ್ರು ಏನ್ ಕೆಲಸ ಮಾಡ್ತಾರೆ? ನಮ್ಮ ಮನೆಯವ್ರು ಟಾಟಾ ಮೋಟರ್ಸ್ ತಗದಾರ್ರಿ ಸರ್ವಿಸ್. ಮನೆ ಬಂದು ಹೋಗಿದ್ನಲ್ರಿ ನಾನು, ನಿಮ್ಗೆ ಭೇಟಿ ಇದೇವ್ ನಾವು. ಅದು ಇದೂನು ಅದು ನವರತ್ನನು ನಾವು ತಗೊಂಡಿದೇವ್ರಿ, ಕೊಳ್ಳಲ್ಲಿ ಹಾಕೊಳ್ಳೋದು. ಡಿವೈನ್ ಸ್ಟಾರ್ ತಗೊಂಡಿದ್ರಿ? ಹಾ ತಗೊಂಡಿದೇವ್ರಿ. ಅಲ್ಲೇ ನಿಮ್ ಕಡೆನೆ, ನಿಮ್ ಕೈಲಿಂದಲೇ ನಮ್ಮ ಮಾಲಕರು ಹಾಕಿಸ್ಕೊಂಡ್ ಬಂದಾರ್ರಿ. ಆಗ್ಲಿಮ್ಮ. ಇದ್ರ ನಮ್ದು ಮನಿದೇ ಒಂದ್ ಸ್ವಲ್ಪ ಬಾಳ ತೊಂದ್ರೆ ಅವ್ರಿ. ಕೇಳಿ ನೋಡಿದ್ರ ಮನಿಗೆ ಮಾಡಿದ್ದು ಅದು ಹಿಂಗ್ ಹೊಂಟ್ರದ ಅಂತ ಹೇಳತಾರ್ರಿ. ಆದ್ರೆ ನಿಮಗ್ ನಾವು ಸಮಸ್ಯೆ ಭೇಟಿಯಾಗಿ ನಾವು ನಮ್ದು ಏನೋ ಸಮಸ್ಯೆ ದೂರ ಮಾಡ್ಬೇಕ್ರಿ ಗುರುಜಿ. ನಾನ್ ನಿಮ್ಗೆ ನಂಬಿದ್ದೀನಿ. ಆಯ್ತಮ್ಮ, ಸದ್ಯದಲ್ಲೇ ಒಂದ್ಸತಿ ನಾನು ಕರೆಸಿ ಮಾತಾಡ್ತೇನೆ, ಚಿಂತೆ ಮಾಡಬೇಡಿ. ಈಗ ನಿಮಗಿರೋ ಸಮಸ್ಯೆಗೆ ಒಂದು ಚಿಕ್ಕ ಪರಿಹಾರ ನಾನು ತಿಳಿಸ್ತೇನೆ. ನಿಮ್ಮ ಊರಲ್ಲಿ ಹತ್ತಿರದಲ್ಲಿ ಅಶ್ವತ್ಥ ವೃಕ್ಷ ಇದೆಯಮ್ಮ, ಅರಳಿ ಮರ. ಅರಳಿ ಮರ ರೀ. ಅರಳಿ ಮರಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಹೋಗಿ ಇವತ್ತು ತಲೆಗೆ ಸ್ನಾನ ಮಾಡಿ, ಇವತ್ತೇ ದಿನ ಚೆನ್ನಾಗಿದೆ, ತಲೆಗೆ ಸ್ನಾನ ಮಾಡಿಕೊಂಡು ತಲೆ ಒಂದು ಅರಿಶಿನ ಕೊಂಬು, ಒಂದು ಬಟ್ಲಡಿಕೆ, ಒಂಚೂರು ಕೆಂಪು ಕಲ್ ಸಕ್ಕರೆ ಅಥವಾ ಬೆಲ್ಲ, ಅರಿಶಿನ ಕೊಂಬು, ಬಟ್ಲಡಿಕೆ, ಕೆಂಪು ಕಲ್ ಸಕ್ಕರೆ ಅಥವಾ ಬೆಲ್ಲ ಇಂಥದ್ದನ್ನ ಆ ಅಶ್ವತ್ಥ ವೃಕ್ಷದ ತೆಗೆದುಕೊಂಡು ಹೋಗಿ ನಿಮ್ಮ ಬಲಗೈಲಿ ಇಟ್ಕೊಂಡು 11 ಪ್ರದಕ್ಷಿಣೆ ಮಾಡಿ. 11 ಪ್ರದಕ್ಷಿಣೆ ಮಾಡಿ ಯಾರು ನಿಮಗೆ ಸಮಸ್ಯೆ ಮಾಡ್ತಿದ್ದಾರೆ, ಯಾರಿಂದ ತೊಂದರೆ ಆಗ್ತಿದೆ, ಏನು ಸಮಸ್ಯೆ ಆಗ್ತಿದೆ ಅಂತ ಈ ಕೈಯಲ್ಲಿ ಬಲಗೈಯಲ್ಲಿ ವಸ್ತುಗಳೆಲ್ಲ ಇರುವಾಗ ನೀವು ಆ ವೃಕ್ಷದ ಹತ್ರ ನಿಮ್ಮ ಸಮಸ್ಯೆ ಹೇಳ್ಕೊಳ್ಳಿ. ವೃಕ್ಷದ ಹತ್ರ ಸಮಸ್ಯೆ ಹೇಳಿದಾದ ಮೇಲೆ ಬಯಲುಗಲ್ಲಿರ್ತಕ್ಕಂಥ ನಿಮ್ಮ ಹಸ್ತದಲ್ಲಿರ್ತಕ್ಕಂಥ ಈ ಎಲ್ಲ ಪದಾರ್ಥಗಳನ್ನು ಆ ಬುಡದಲ್ಲಿಡಬೇಕು. ಅಂದರೆ ಅಶ್ವತ್ಥ ವೃಕ್ಷದ ಆ ಬುಡದಲ್ಲಿ ಬೇರಿನ ಸ್ಥಳದಲ್ಲಿ ಅದನ್ನಿಟ್ಟು ನಮಸ್ಕಾರ ಮಾಡಿಕೊಂಡು. ಹತ್ತಿ ಮರ ಅಲ್ರಿ? ಅಶ್ವತ್ಥ ಮರ, ಅರಳಿ ಮರ, ಅಶ್ವತ್ಥ ಅಂದ್ರೆ ಹತ್ತಿಕಾಯಿ ಬರುತ್ತೆ ಅದೇ ಅಲ್ರಿ? ಹತ್ತಿಕಾಯಿ ಬರೋದು ದತ್ತಾತ್ರೇಯರದು, ಅದು ಔದುಂಬರ. ನಾನು ಹೇಳ್ತಿರೋದು ಅರಳಿ ಮರ.
ಅರಳಿ ಮರ ಅಂದರೆ ಮರಗಳಲ್ಲಿ ಅದೇ ದೊಡ್ಡದು, ಅಶ್ವತ್ಥ ಮರನೇ ದೊಡ್ಡದು. ಈ ಅಶ್ವತ್ಥ ಕಟ್ಟೆ ಅಂತ ಇರುತ್ತಲ್ಲ, ಹ್ಞೂ ಅಶ್ವತ್ಥ ಕಟ್ಟೆ ಅಂದರೆ ಅರಳಿ ಮರ, ಬೇವಿನ ಮರ, ಮಧ್ಯದಲ್ಲಿ ನಾಗರ ಕಲ್ಲು ಇಟ್ಟಿರ್ತಾರಲ್ಲ, ಹಾ 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 ಅದನ್ನು ಅಶ್ವತ್ಥ ಅಂತ ಹೇಳ್ತಾರೆ. ಹಾ ಇದೆ ಗುರುಜಿ ಅದು. ಎಲ್ಲಿ ಅಶ್ವತ್ಥ ಕಟ್ಟೆ ಇದೆ ನೋಡಿ, ಆ ಅಶ್ವತ್ಥ ಮರ ಇರೋ ಕಡೆ ಪಕ್ಕದಲ್ಲಿ ಬೇವಿನ ಮರ ಇರುತ್ತೆ. ಬೇವಿನ ಮರ, ಅಶ್ವತ್ಥ ಮರ ಪಕ್ಕದ ಮಧ್ಯದಲ್ಲಿ ಒಂದು ನಾಗರ ಕಲ್ಲು ಇರುತ್ತೆ, ಅದು ಅಶ್ವತ್ಥ ಕಟ್ಟೆ ಅಂತ. ಅದರಲ್ಲಿ ತ್ರಿಮೂರ್ತಿಗಳು ವಾಸ ಮಾಡ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರರು ಅಲ್ಲೇ ಇರ್ತಾರೆ. ಬ್ರಹ್ಮ ರಾಕ್ಷಸ ಸಹಿತ ಮೋಕ್ಷ ಕೊಟ್ಟಂಥ ಸ್ಥಳ ಅದು. ಅದಕ್ಕೆ ಅಶ್ವತ್ಥ ಮರಕ್ಕೆ ತುಂಬ ಪವರ್ಫುಲ್ ಇದೆ. ನಾನು ಸಾಕಷ್ಟು ಬಾರಿ ಹೇಳಿದ್ದೇನೆ, ಹೆಣ್ಣು ಮಕ್ಕಳ ಗರ್ಭದೋಷ ದೂರ ಮಾಡುವುದು ಅಲ್ಲಿದೆ ಅಂತ. ಹಾ ಗುರುಜಿ, ನಾನು ದಿನಾಲೂ ನೋಡ್ತೀನಿ ನಿಮ್ ಪ್ರೋಗ್ರಾಮ್. ನಮ್ದು ಬಾಳ ತೊಂದ್ರೆ ಅಂದ್ರೆ ಮನೆಯಲ್ಲಿ ಸ್ವಲ್ಪ ತೊಂದ್ರೆ ಹಿಂಗ್ ಮಾಡಿದ್ದು ಮಾಟ ಮಂತ್ರ ಹೇಳ್ತಾರೆ ಗುರುಜಿ ನನ್ಗೆ. ಏನು ಭಯ ಪಡಬೇಡಿ, ನಾನು ಹೇಳಿದ್ದನ್ನು ಮಾಡಿ. ಆ ಸ್ಥಳದ ಮಣ್ಣನ್ನು, ಆ ಬೇರಿನ ಮಣ್ಣು ಒಂದು ಸ್ವಲ್ಪ ಹಣೆಗಿಟ್ಕೊಂಡು ಆ ಮಣ್ಣನ್ನೇ ಮನೆಗೆ ತಂದು ನೀರಲ್ಲಿ ಕಲಸಿ ಮನೆಯೆಲ್ಲ ಪ್ರೋಕ್ಷಣೆ ಮಾಡಿ. ಈ ಥರ 11 ದಿನ ಮಾಡಿ. 11 ದಿವಸ ವೃಕ್ಷದ ಬೇರಿನ ಮಣ್ಣನ್ನು ತಂದು ಮನೆ ಸುತ್ತ ಪ್ರೋಕ್ಷಣೆ ಮಾಡೋದ್ರಿಂದ ಯಾವುದೇ ನೆಗೆಟಿವಿಟಿ ಇದ್ದು, ಯಾರಾದರೂ ತಂತ್ರ ಪ್ರಯೋಗ ಮಾಡಿದ್ದು, ಯಾವುದಾದ್ರು ದೋಷಗಳಿದ್ದರೆ ಆದಷ್ಟು ಬೇಗ ದೂರ ಆಗುತ್ತೆ. ನೀವು ಸಂತೋಷವಾಗಿರ್ತೀರ ತಾಯಿ. ಒಳ್ಳೆಯದಾಗ್ಲಮ್ಮ. ಗುರುಜಿ, ನೀವು ಪಿತೃಪಕ್ಷದ ಬಗ್ಗೆ ವಿಚಾರಗಳನ್ನ ತಿಳಿಸ್ಕೊಡ್ತಿದ್ರಿ. ಈಗ ನಮಗೆ ಒಂದು ಪತ್ರ ಕೂಡ ಬರೆದಿದ್ದಾರೆ ಗುರುಜಿ. ಪಿತೃಪಕ್ಷದ ವಿಚಾರವನ್ನು ಅವ್ರು ತಿಳ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಅವ್ರ ಹೆಸರು ಶ್ರೀದೇವಿ ಅಂತ, ಮೈಸೂರಿನಿಂದ ಪತ್ರ ಬರೆದಿದ್ದಾರೆ ಗುರುಜಿ. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ನೀವು ಹೇಳ್ಕೊಟ್ಟಂಥ ತಂತ್ರಸಾರಗಳು ಮತ್ತು ಅನುಷ್ಠಾನ ಕೂಡ ಅವರು ಮಾಡ್ತಿದ್ದಾರಂತೆ. ಅವರು ಪರಿಹಾರ ಕೂಡ ಕಂಡುಕೊಂಡಿದ್ದಾರಂತೆ ಗುರುಜಿ. ಅಂದರೆ ಅವ್ರಿಗೆ ಪಿತೃಪಕ್ಷದ ಬಗ್ಗೆ ತಿಳ್ಕೊಳ್ಬೇಕಂತೆ. ಅವರಿಗೆ ಗಂಡ ಮತ್ತು ಮಕ್ಕಳು ಯಾರೂ ಇಲ್ಲ ಗುರುಜಿ. ಅವರು ಒಬ್ಬರೇ ಹೆಣ್ಮಗು ಇರೋದು. ಅವ್ರೇನು ಕೇಳ್ತಿದ್ದಾರೆ ಅಂತ ಹೇಳಿದ್ರೆ, ಗಂಡು ಮಕ್ಕಳು ಮಾತ್ರ ತರ್ಪಣವನ್ನು ಬಿಡಬೇಕಾ, ಹೆಣ್ಣು ಮಕ್ಕಳು ಅರ್ಹರಲ್ವಾ ಈ ಕಾರ್ಯಗಳು ಮಾಡಲಿಕ್ಕೆ ಅಂತ ಅವ್ರ ಪ್ರಶ್ನೆ ಇದೆ ಗುರುಜಿ. ಮತ್ತು ಅವ್ರು ಇನ್ನೂ ಒಂದು ಮಾತು ಹೇಳಿದ್ದಾರೆ, ದೇವತೆಗಳು ಒಲಿಬೇಕು ಅಂತ ಹೇಳಿದ್ರೆ ಪಿತೃಗಳು ಮೊದಲು ಆಶೀರ್ವಾದ ಮಾಡಬೇಕು ಅಂತ. ಈ ಪಿತೃಪಕ್ಷದಲ್ಲಿ ತರ್ಪಣವನ್ನು ಬಿಟ್ಟಾಗ ಪಿತೃಗಳು ತಾವು ಆಶೀರ್ವಾದ ಮಾಡ್ತಾರೆ ಅನ್ನೋದು ಒಂದು ವಾಡಿಕೆ ಅಲ್ವಾ ಗುರುಜಿ. ಅದಕ್ಕೋಸ್ಕರ ಹೆಣ್ಣು ಮಕ್ಕಳು ಅರ್ಹರ ತರ್ಪಣವನ್ನು ಬಿಡೋದಕ್ಕೆ ಅಂತ ಅವ್ರ ಪ್ರಶ್ನೆ ಗುರುಜಿ. ಪ್ರಶ್ನೆ ಬಹಳ ಚೆನ್ನಾಗಿದೆ, ಕ್ಲಿಷ್ಟಕರವಾಗಿದೆ. ಎಲ್ಲರೂ ತಿಳ್ಕೊಳ್ಬೇಕಾದಂತಹ ವಿಚಾರ ಇದರಲ್ಲಿ ಅಡಗಿದೆ. ಹೆಣ್ಣು ಮಕ್ಕಳು ತರ್ಪಣ ಕೊಡಬಹುದಾ ಎಂಬತಕ್ಕಂಥದ್ದಾದರೆ, ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಹೆಣ್ಣು ಮಕ್ಕಳಿಗೆ ತರ್ಪಣ ಕೊಡುವಂತಹ ಅಧಿಕಾರ ಇಲ್ಲ. ಯಾತಕ್ಕಾಗಿ ಇಲ್ಲ ಅಂದರೆ, ಆಕೆ ಹೆಣ್ಣಾಗಿ ಹುಟ್ಟಿರ್ತಕ್ಕಂಥದ್ದೇ ಒಂದು ಅದ್ಭುತ. ಹಾಗೆ ಹೆಣ್ಣು ಒಂದು ನದಿಯಾಗಿ ಹುಟ್ಟಿ ಸಮುದ್ರವನ್ನು ಸೇರುವ ಕಾಲ ಆಗುತ್ತೆ. ಹೇಗೆ ಅಂದರೆ, ನದಿ ಹುಟ್ಟಿದ ನದಿ ಯಾವುದೋ ಒಂದು ಮೂಲೆ ಸೇರೋದಿಲ್ಲ. ನದಿಯಲ್ಲಿ ಹುಟ್ಟಿದಂಥ ಆ ನೀರು ಪ್ರವಾಹವಾಗಿ ಅಥವಾ ಮುಂದೆ ಹರಿದು ಸಮುದ್ರ ಸೇರುತ್ತೆ, ಗಂಡನ ಮನೆ ಸೇರಿಕೊಳ್ಳುತ್ತೆ. ಹಾಗೆ ಒಂದು ಹೆಣ್ಣು ಹುಟ್ಟಿದ ಮೇಲೆ ಅವಳು ತವ್ರ ಮನೆಯಲ್ಲೇ ಇರಲ್ಲ, ತಂದೆ ತಾಯಿ ಮನೆಗೆ ಅವಳು ಸೀಮಿತ ಅಲ್ಲ. ಹೆಣ್ಣು ಹುಟ್ಟಿದಾದ ನಂತರ ಒಂದು ಗಂಡನ ಮನೆ ಸೇರುವಂಥ ಪದ್ಧತಿ ಇದೆ. ಆ ಹೆಣ್ಣು ಹುಟ್ಟಿದ ಮೇಲೆ ಗಂಡನ ಮನೆ ಸೇರುವಂಥ ಪದ್ಧತಿಯ ಮಧ್ಯದಲ್ಲಿ ಆ ಕನ್ಯಾದಾನ ಎಂಬತಕ್ಕಂಥ ಪದ ಇದೆಯಲ್ಲ. ಕನ್ಯಾದಾನ ಅಂದಾಗ ಹೆಣ್ಣು ಮಕ್ಕಳನ್ನು ತಂದೆ ತಾಯಿ ಅವರ ಯಾರು ಅಂದರೆ ವರನ ಕೊಟ್ಟು ಮದುವೆ ಮಾಡುವಂತಹ ಕಾಲ ಕನ್ಯಾದಾನದ ಕಾಲ, ಅಥವಾ ಇನ್ನೊಬ್ಬರ ಮನೆ ದೀಪ ಹಚ್ಚಕ್ಕೆ ಕಳಿಸುವಂತಹ ಕಾಲ. ಆ ಶುಭ ಮುಹೂರ್ತ ಏನು ಗಳಿಗೆ ಇರುತ್ತೋ ಆ ಗಳಿಗೆನಲ್ಲಿ ಎರಡೂ ಕುಟುಂಬಕ್ಕೂ ಆಗುವಷ್ಟು ಪುಣ್ಯಫಲವನ್ನು ಆಕೆ ದಯಪಾಲಿಸ್ತಾಳಂತೆ. ಅಂದರೆ ಒಂದು ಹೆಣ್ಣು ತನಗೆ ಅರಿವಿಲ್ಲದಂಥ ರೀತಿಯಲ್ಲೇ ಎರಡೂ ಕುಟುಂಬದ ಬೆಳಕನ್ನು ನೋಡಬೇಕಾದಂಥದ್ದು, ನೋಡುವಂಥ ಕರ್ತವ್ಯಕ್ಕೆ ಭಾಜನರಾಗಿರ್ತಾಳೆ ಒಂದು ಹೆಣ್ಣು. ಹಾಗಾಗಿ ಆಕೆ ತರ್ಪಣವನ್ನೇ ಕೊಟ್ಟು ತೃಪ್ತಿಪಡಿಸ್ಬೇಕಂತಿಲ್ಲ, ತರ್ಪಣವನ್ನು ಕೊಟ್ಟು ಆಕೆ ಅವರ ಹಿರಿಯರ ಆಶೀರ್ವಾದ ಪಡಿಬೇಕಾದ್ದಿಲ್ಲ. ಅದಕ್ಕೆ ಹೇಳೋದು ಕನ್ಯಾದಾನಂ ಇದಂ ಪುಣ್ಯಂ ಅಂತ. ಕನ್ಯಾದಾನ ಮಾಡುವಂತಹ ತಂದೆ ತಾಯಿಗೆ ಹಿಂದಿನ 7 ತಲೆಮಾರಿರ್ತಕ್ಕಂಥ ಯಾರು ಗತಿಸಿರ್ತಾರೋ ಆ ಹಿಂದಿನ 7 ತಲೆಮಾರು ಗತಿಸಿರ್ತಕ್ಕಂಥ ಹಿರಿಯರಿಗೆ ಮುಕ್ತಿಯನ್ನು ದಯಪಾಲಿಸುವಂಥವಳು ಒಂದು ಹೆಣ್ಣಾಗಿರ್ತಾಳೆ. ಅದಕ್ಕೆ ಹೆಣ್ಣು ಮಕ್ಕಳು ಹುಟ್ಟಿದಾಗ ಸಂತೋಷ ಪಡಬೇಕು. ಯಾಕೆಂದರೆ ನಮ್ಮ ಹಿಂದಿನವರಿಗೆ ಒಂದು ಮುಕ್ತಿ ಸಿಗುತ್ತಲ್ಲ ಅಂತ ಆಲೋಚನೆ ಮಾಡಬೇಕು. ಆದರೆ ಇವತ್ತಿನ ಕಾಲ ಧರ್ಮ ಅಲ್ಲ, ಈ ಹಿಂದಿನ ಸ್ವಲ್ಪ ದಿನಗಳ ಕಾಲ ಧರ್ಮ. ಹೆಣ್ಣು ಮಕ್ಕಳು ಹುಟ್ಟಿದ್ರೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋ ಕಾಲ ಅವಾಗಿತ್ತು, ಈಗಲ್ಲ. ಹೆಣ್ಣು ಮಕ್ಕಳು ಹುಟ್ಟಿದ್ರು ಸಹಿತ ಸಂತೋಷ ಪಡಬೇಕು. ಯಾಕೆಂದರೆ ಧರ್ಮಶಾಸ್ತ್ರ ಹೇಳಿರೋದು ಇದನ್ನೇ. ಧರ್ಮಶಾಸ್ತ್ರ ಹೇಳಿರ್ತಕ್ಕಂಥದ್ದು ಏನಂದರೆ, ಹೆಣ್ಣೊಬ್ಬಳು ಮನೆಗೆ ಹುಟ್ಟಿದ್ರೆ ಆ ಹೆಣ್ಣು ಮಗಳು ಮನೇಲಿರುವಷ್ಟು ದಿವಸ ಈ ಮನೆಯೂ ಸಹಿತ ಅಭಿವೃದ್ಧಿಯನ್ನು ತರ್ತಾಳೆ, ಗಂಡದ ಮನೆಗೆ ಹೋಗಿ ಗಂಡದ ಮನೆಯೂ ಅಭಿವೃದ್ಧಿ ತರ್ತಾಳೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಹೆಣ್ಣು ಮಕ್ಕಳಿಗೆ ತರ್ಪಣ ಕೊಡುವಂತಹ ಅಧಿಕಾರ ಇಲ್ಲ, ತರ್ಪಣ ಕೊಡೋ ಅಧಿಕಾರವೂ ಇಲ್ಲ, ಕೊಡಬೇಕಾದ ಅವಶ್ಯಕತೆಯೂ ಇಲ್ಲ. ನೀವೇನಪ್ಪ ಅಂದರೆ ಅವ್ರನ್ನ ಪ್ರಾರ್ಥನೆ ಮಾಡಿದ್ರೆ ಸಾಕು, ಅವ್ರ ಆಶೀರ್ವಾದ ಪಡೆಯೋದು ಖಂಡಿತ ಆಗುತ್ತೆ. ಅವ್ರು ಯಾವತ್ತೂ ನಿಮಗೆ ಅನುಗ್ರಹ ಕೊಡ್ತಾರೆ. ಯಾಕೆಂದರೆ ಆ ಹಿಂದಿನ 7 ತಲೆಮಾರಿಗೆ ಅಲ್ಲಿ ನೀವು ಗತಿಸಿ ಅವರಿಗೆ ಮೋಕ್ಷವನ್ನು ಕೊಡಲಿಕ್ಕೆ ದಾರಿ ಮಾಡಿರ್ತೀರಿ. ಹಾಗೆ ಗಂಡದ ಮನೆಗೆ ಬಂದು ಇಲ್ಲಿ ನೀವು ಸಂಸ್ಕಾರ ಫಲವನ್ನು, ಇಲ್ಲಿನ ಒಂದು ವ್ಯವಸ್ಥೆಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ಇಲ್ಲಿರ್ತಕ್ಕಂಥ ಹಿರಿಯರಿಗೂ ಸಹಿತ ಸದ್ಗತಿ ಉಂಟಾಗುತ್ತೆ ಅಂತಕ್ಕಂಥದ್ದು ಶಾಸ್ತ್ರ ಸಾರಿ ಹೇಳುತ್ತೆ. ಹಾಗಾಗಿ ನಿಮ್ಮಲ್ಲಿ ಯಾರೂ ಹಿರಿಯರಿಲ್ಲ,
ಯಾರೂ ಗಂಡಸರಿಲ್ಲ, ಮಾಡೋಂಥವ್ರಿಲ್ಲ. ಈಗ ಪಕ್ಷಮಾಸ ಬಂದಾಯಿತು, ಈ ಸಮಯದಲ್ಲಿ ನಮಗೆ ಹೇಗೆ ತೃಪ್ತಿ ಆಗುವಂಥದ್ದು, ನಾವು ಹೇಗೆ ಅವರ ಆಶೀರ್ವಾದ ಪಡೆಯೋದು ಎಂಬತಕ್ಕಂಥ ಚಿಂತನೆಗೆ ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರ ಇಷ್ಟೇ. ನೀವು ತರ್ಪಣವನ್ನು ಕೊಡಬೇಕಾದ್ದಿಲ್ಲ, ಆದರೆ ಮಧ್ಯಾಹ್ನ 12 ಗಂಟೆಗೆ ಬೆಳಗಿನಿಂದ ಉಪವಾಸ ಇದ್ದು ಮಧ್ಯಾಹ್ನ 12 ಗಂಟೆಗೆ ಮನೆಯಲ್ಲಿ ಒಂದಿಷ್ಟು ಅನ್ನ ಮಾಡಿ ಒಂದು ದೊನ್ನೆಯಲ್ಲಿ ಹಾಕಿ ಅದರ ಮೇಲೆ ಒಂದು ಹನಿ ತುಪ್ಪ ಹಾಕಿ ಮತ್ತೊಂದರಲ್ಲಿ ನೀರನ್ನು ತಗೊಂಡು ಎರಡೂ ಸಹಿತ ನಿಮ್ಮ ಮನೆಯ ಮಾಡಿ ಮೇಲೆ ತೆಗೆದುಕೊಂಡೋಗಿಟ್ಟು ಅವ್ರನ್ನ ಹಿರಿಯರಿಗೆ ತೃಪ್ತಿ ಆಗಲಿ ಅಂತ ಹರಿಸಿ ನಮಸ್ಕಾರ ಮಾಡಿಕೊಂಡು ಅವ್ರ ಆಶೀರ್ವಾದ ಪಡೀರಿ. ಇಷ್ಟು ಮಾತ್ರ ಮಾಡ್ಬೋದು. ಇದಕ್ಕಷ್ಟೇ ಅಧಿಕಾರ ಇರತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ.